ಪಾನಿಪುರಿ ಅಂಗಡಿಗೆ ಯಾವಾಗಲೂ ರಶ್ ಕಂಡಗಟ್ಟೆ, ರತ್ನದ ಅಂಗಡಿಗೆ ಒಪ್ಪು ಭಾರಿ ಕಡಿಮೆ ಅಂತ. ಅದನ್ನೇ ಇವರು ಕೂಡ ಹೇಳಿದ್ದು, ಇದು ನಮ್ಮದೊಂದು ಸ್ವಲ್ಪ ಚಿನ್ನದ ವ್ಯಾಪಾರ ಮಾಡುವ ವಹಿವಾಟು ಅಂತ. ಹಾಗಾಗಿ ಇದು ಏನು ಒಂದು ಪಾನಿಪುರಿ ಮಸಾಲೆ ಪೂರಿಯ ವಿಚಾರ ಅಲ್ಲ, ನಿಜವಾದದ್ರಲ್ಲಿ ಆಸಕ್ತಿ ಇರುವವರೇ ಬಂದದ್ದು, ಉತ್ಪ್ರೇಕ್ಷ ಅಲ್ಲ. ಇಲ್ಲಿರುವ ಒಬ್ರೊಬ್ರು ಕೂಡ ಒಂದೊಂದು ಸಂಪುಟವೇ. ಎವ್ರಿ ಮ್ಯಾನ್ ಈಸ್ ಎ ವಾಲ್ಯೂಮ್ ಇಫ್ ಯು ನೋ ಹೌ ಟು ರೀಡ್ ದೆಮ್ ಅಂತ ಒಂದು ಮಾತುಂಟು. ಹಾಗಾಗಿ ಬಹಳ ಒಂದು ಹೆಮ್ಮೆ ಆಗ್ತದೆ. ಈಗ ಈ ತೀರ್ಥರಾಮ ಒಳಲಂಬಿ ಅವರ ಬದುಕು ಮತ್ತು ಭಾರತ, ಈ ಪುಸ್ತಕ ನನ್ನ ಕನ್ನಡಕ ಮತ್ತು ಕನ್ನಡಿ ಎರಡನ್ನೂ ಕೂಡ ಹೆಚ್ಚು ಸ್ವಚ್ಛ ಮತ್ತು ಹೆಚ್ಚು ಶುಭ್ರಗೊಳಿಸಿದ ಕೃತಿ. ಇಲ್ಲಿ ಕನ್ನಡಕ ಅಂದ್ರೆ ಏನು, ಕನ್ನಡಿ ಅಂದ್ರೆ ಏನು ಅಂತ ಬಸ್ ಸ್ಟ್ಯಾಂಡಿನಲ್ಲಿ ನಾನು ಭಾಷಣ ಮಾಡಿದ್ರೆ ಅದರ ಮಟ್ಟಿಗೆ ವಿವರಣೆ ಕೊಡಬೇಕು, ಇಲ್ಲಿ ಕೊಡಬೇಕಾದ ಅಗತ್ಯ ಇಲ್ಲ, ಅದು ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ಯಾರಿಗೆ ಅವರ ಕನ್ನಡಕ ಮತ್ತು ಕನ್ನಡಿ ಹೆಚ್ಚು ಸ್ವಚ್ಛ ಆಗಬೇಕು ಮತ್ತು ಹೆಚ್ಚು ಶುಭ್ರ ಆಗಬೇಕು ಅಂತ ಆಸಕ್ತಿ ಉಂಟು, ಅವರು ದಯವಿಟ್ಟು ಈ ಪುಸ್ತಕವನ್ನು ಓದಬೇಕು, ಆಸ್ವಾದಿಸಬೇಕು. ಇನ್ನು ಈ ಪುಸ್ತಕ ಓದುವಾಗ ನಮ್ಮ ಮಿದುಳು ಬಿಸಿ ಆಗ್ತದೆ, ಮನಸ್ಸು ಶಾಂತ ಆಗ್ತದೆ. ಎಂತ ಕಾಂಟ್ರಡಿಕ್ಷನ್ ನೋಡಿ. ಮಿದುಳು ಯಾಕೆ ಬಿಸಿ ಆಗ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಅಷ್ಟೊಂದು ವಿಪುಲವಾದ ಸಮಗ್ರ ಮಾಹಿತಿಗಳು ನಮಗೆ ಅದನ್ನು ಏಕಕಾಲಕ್ಕೆ ಹಿಡಿದಿಟ್ಟುಕೊಳ್ಳಿಕ್ಕೆ ಗ್ರಹಿಸಲಿಕ್ಕೆ ಕಷ್ಟ ಆಗುವಷ್ಟು ಅದ್ಭುತ, ರೋಚಕ, ವಾಸ್ತವ, ವಿಜ್ಞಾನ, ಆಧ್ಯಾತ್ಮದ ಎಲ್ಲಾ ವಿಚಾರಗಳು ಇದರಲ್ಲಿ ಸೇರ್ಪಡೆಗೊಂಡಿದೆ ಕೇವಲ 240 ಪುಟದಲ್ಲಿ. ಹಾಗಾಗಿ ನಮ್ಮ ಪಾತ್ರ ಕಡಿಮೆ ಇದ್ರೆ ಅದನ್ನು ಒಮ್ಮೆಲೆ ನಮಗೆ ಧಾರಣೆ ಮಾಡಲಿಕ್ಕೆ, ಹಿಡಿದಿಟ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಯಾವುದಾದ್ರೂ ಓವರ್ಲೋಡ್ ಆದ ಕೂಡಲೇ ಅದು ಬಿಸಿ ಆಗುತ್ತೆ. ಪುಣ್ಯಕ್ಕೆ ನನ್ನ ಫ್ಯೂಸ್ ಹೋಗ್ಲಿಲ್ಲ. ಮನಸ್ಸು ಶಾಂತ ಆಗ್ತದೆ. ಯಾಕೆ? ಇದರಲ್ಲಿ ಇರುವಂತದ್ದು ಎಲ್ಲವೂ ಕೂಡ ಒಂದು ವ್ಯಕ್ತಿಯ ವಿಕಾಸಕ್ಕೆ ಬೇಕಾಗುವಂತಹ ವಿಚಾರಗಳು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನಾನು ವರ್ಡ್ ಯೂಸ್ ಮಾಡುದಿಲ್ಲ, ಅದರಿಂದ ಸ್ವಲ್ಪ ಮೇಲ್ಮಟ್ಟದ್ದು. ವ್ಯಕ್ತಿಯ ವಿಕಾಸಕ್ಕೆ, ಜೀವಿಯ ವಿಕಾಸಕ್ಕೆ ಇನ್ನೂ ಹೆಚ್ಚು ಮಾತಾಡಬೇಕಾದ್ರೆ ವಿಶ್ವದ ವಿಕಾಸಕ್ಕೂ ಕೂಡ ಪೂರಕವಾಗುವ ಇರುವಂತಹ ವಿಚಾರಗಳು ಈ ಪುಸ್ತಕದಲ್ಲಿ ಇದೆ. ಸ್ನೇಹಿತರೆ, ನಮ್ಮ ಭ್ರಮೆಗಳನ್ನು ಪುಡಿ ಮಾಡಿ ಒಂದು ಹೊಸ ದೃಷ್ಟಿ, ಹೊಸ ಬದುಕನ್ನು ರೂಪಿಸ್ಲಿಕ್ಕೆ ಕೂಡ ಈ ಪುಸ್ತಕದಲ್ಲಿ ಬಹಳಷ್ಟು ಒಳ್ಳೆಯ ವಿಚಾರಗಳಿರ್ತದೆ. ನಮಗೆ ಒಬ್ರೊಬ್ರಿಗೆ ಒಂದೊಂದು ಭ್ರಮೆ ಇರ್ತದೆ. ಒಮ್ಮೆ ಹುಚ್ಚಾಸ್ಪತ್ರೆಯಲ್ಲಿ ಒಬ್ರು ಡಾಕ್ಟರ್ ಹುಚ್ಚನ ಹತ್ರ ಕೇಳಿದ್ದಂತೆ, ನಿನ್ನೆ 2 ಕಿವಿ ಕಟ್ ಮಾಡಿದ್ರೆ ಏನಾಗ್ತದೆ? ಡಾಕ್ಟರ್, ಐ ಕಾಂಟ್ ಸಿ, ನನಗೆ ಅದು ಏನು ಕಾಣುದಿಲ್ಲ. ಅದೇ ಹೇಗಪ್ಪ, 2 ಕಿವಿ ಕಟ್ ಮಾಡಿದ್ರೆ ಕಣ್ಣು ಕಾಣುದಿಲ್ಲ ಅಂದ್ರೆ ಹೇಗೆ? ಡಾಕ್ಟರ್, ನೀವು ನನ್ನ 2 ಕಿವಿ ಕಟ್ ಮಾಡಿದ್ರೆ ನನಗೆ ಕನ್ನಡಕ ಇಡ್ಲಿಕ್ಕೆ ಆಗುದಿಲ್ಲ, ಹಾಗೆ ಕಣ್ಣು ಕಾಣುದಿಲ್ಲ ಅಂತ ಹೇಳಿದಂತೆ. ಅದು ಅವನ ಲಾಜಿಕ್. ಸೊ ನಮಗೆ ಮನುಷ್ಯರಿಗೂ ನಮ್ಮದೇ ಆದ ಕೆಲವು ವಿಚಿತ್ರ ಭ್ರಮೆ ಇರ್ತದೆ. ಇವನ್ ನೀಡ್ಸೆ ಹೇಳಿದ್ದಾನೆ, ಫ್ರೆಡರಿಕ್ ನೀಡ್ಸೆ, ಪೀಪಲ್ ಡೋಂಟ್ ವಾಂಟ್ ದೇರ್ ಇಲ್ಯೂಷನ್ಸ್ ಟು ಬಿ ಡಿಸ್ಟ್ರಾಯ್ಡ್ ಬಿಕಾಸ್ ದಟ್ ಬಿಕಮ್ಸ್ ವೆರಿ ಮಚ್ ಪೇನ್ಫುಲ್ ಅಂತ. ಈಗ ಒಂದು ಹಾವಿಗೆ ಕೂಡ ಅದರ ಪೊರೆಯನ್ನು ಬೇರುಗಳ ಎಡೆಯಲ್ಲಿ ಹೋಗಿ ಕಳಚಿ ತೆಗಿಬೇಕಾದ್ರೆ ಬಹಳ ನೋವಾಗ್ತದೆ. ಆದ್ರೆ ಬಾಯಿಬಾರ್ದ ಹಾವು ಕೂಡ ಅದನ್ನು ಕಾಲಕ್ರಮೇಣ ಮಾಡ್ತಾರೆ, ಅದರ ಪೊರೆಯನ್ನು ಕಳಚಿಕೊಳ್ತಾರೆ, ನೋವಾದ್ರೂ ಕೂಡ. ಆದ್ರೆ ನಾವು ಹೆಚ್ಚಿನ ಮನುಷ್ಯರು ನಮ್ಮ ಭ್ರಮೆಯನ್ನು ಮಾತ್ರ, ಆ ಮೋಹವನ್ನು ಮಾತ್ರ ನಾವು ಕಳಚಿಕೊಳ್ಳಿಕ್ಕೆ ನೋವಾಗ್ತದೆ ಅಂತ ತಯಾರಿ ಇರುವುದಿಲ್ಲ. ಆದ್ರೆ ಈ ಪುಸ್ತಕದಲ್ಲಿ ಹೆಚ್ಚು ನೋವು ಕೊಡದೆ ಕೆಲವು ನಮ್ಮ ಇಲ್ಯೂಷನ್ಸ್, ಭ್ರಮೆಗಳನ್ನು ತೆಗೆದು ಹಾಕ್ಲಿಕ್ಕೆ ವ್ಯವಸ್ಥೆ ಉಂಟು. ಅಷ್ಟು ಮಾತ್ರ ಅಲ್ಲ, ಕೆಲವು ಸಲ ನಮಗೆ ಗೊತ್ತಿಲ್ಲದೆ ಸಣ್ಣ ಅಥವಾ ದೊಡ್ಡ ಕೊಂಬು ಬರೆದಿರ್ತದೆ. ಈ ಕೊಂಬನ್ನು ಕೂಡ ಹೆಚ್ಚು ನೋವಾಗದ ರೀತಿಯಲ್ಲಿ ಹೇಗೆ ತೆಗಿಬಹುದು, ಅದಕ್ಕೂ ಸಹ ಇದರಲ್ಲಿ ವ್ಯವಸ್ಥೆ ಉಂಟು. ಅದಕ್ಕೆ ನಾನು ಹೇಳಿದೆ ಇದೊಂದು ಒಳ್ಳೆ ಕನ್ನಡಿ ಅಂತ. ಡಾಕ್ಟರ್ ವೇನ್ ಡಬ್ಲ್ಯೂ ಡೈಯರ್ ಅಂತ ಒಬ್ರು ಆಥರ್ ಇದ್ದಾರೆ. ಅವರು ಇನ್ನೊಂದು ಪುಸ್ತಕ ಬರ್ತಿದ್ದಾರೆ, ಏನು ಅಂತ ಹೇಳಿದ್ರೆ ಯುವರ್ ಎರೋನಿಯಸ್ ಝೋನ್ಸ್ ಅಂತ. ಅದೇ ರೀತಿ ರಿಯಲ್ ಮ್ಯಾಜಿಕ್ ಅಂತ ಸಹ ಬರ್ತಿದ್ದಾರೆ. ಅದು ಕೂಡ ಇದಕ್ಕೆ ಪೂರಕವಾದ ಒಳ್ಳೆಯ ಪುಸ್ತಕ. ಇಲ್ಲಿ ಸ್ನೇಹಿತರೆ, ಇನ್ನು ಈ ನಮ್ಮ ಭಾರತ ದೇಶದ ನಿಜವಾದ ಅಂತಃಶಕ್ತಿ, ಭಾರತ ದೇಶದ ನಿಜವಾದ ಚರಿತ್ರೆ, ಭಾರತದ ಔನ್ನತ್ಯ, ಇದೆಲ್ಲವನ್ನು ಕೂಡ ಈ ಪುಸ್ತಕದಲ್ಲಿ ಸಂಕ್ಷಿಪ್ತವಾಗಿ ಬಹಳ ಚೆನ್ನಾಗಿ ವಿಶದಪಡಿಸಿದ್ದಾರೆ ಈ ಆಥರ್. ನಮ್ಮ ದೇಶದ ಮಟ್ಟಿಗೆ, ನಮ್ಮ ದೇಶದ ನಿಜವಾದ ಸಂಸ್ಕೃತಿಯ ಮಟ್ಟಿಗೆ, ಇದರ ಬೇರಿನ ಮಟ್ಟಿಗೆ ಯಾರಿಗೆ ತುಡಿತ ಉಂಟು, ಯಾರಿಗೆ ಒಂದು ಆಸಕ್ತಿ ಉಂಟು, ಅವರಿಗೆ ಇದೊಂದು ವರದಾನ ಅಂತ ಹೇಳ್ಬೋದು ಈ ಪುಸ್ತಕ. ನಂತರ ಹೇಳ್ತೇನೆ, ಕೆಲವು ಉದಾಹರಣೆ ಕೊಡ್ತೇನೆ, ಅಂದ್ರೆ ಪುಟಗಳಿಂದ, ಉತ್ಪ್ರೇಕ್ಷೆ ಅಲ್ಲ. ಇನ್ನು
ಏನುಂಟಪ್ಪ ಈ ಪುಸ್ತಕದಲ್ಲಿ ವಿಶೇಷ? ವಾಸ್ತವ, ವಿಚಾರ, ವಿಜ್ಞಾನ, ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಮೆಕ್ಯಾನಿಕ್ಸ್, ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್, ಪಾರ್ಟಿಕಲ್ ಫಿಸಿಕ್ಸ್, ಪರಾವಿದ್ಯೆ, ಪ್ರಕೃತಿ ತತ್ವ, ವಿಶ್ವ ಪ್ರಜ್ಞೆ, ವಿಕಾಸ, ತಂತ್ರಜ್ಞಾನ, ಮನುಷ್ಯನ ಸ್ಥಿತಿ, ನಾಗರಿಕತೆ, ಮನುಷ್ಯನ ಸಾಧ್ಯತೆಗಳು. ಇದು ಎಲ್ಲದರ ಮಟ್ಟಿಗೆ ಕೂಡ ಈ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಒಂದು ವಿಶ್ಲೇಷಣೆ ಇದೆ, ನಿರೂಪಣೆ ಇದೆ. ಇಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಇದರಲ್ಲಿ ನಮ್ಮ ಪಂಚಕೋಶಕ್ಕೂ ಕೂಡ ಒಂದು ಮೃಷ್ಟಾನ್ನದ ರೀತಿಯಲ್ಲಿ ಲಭಿಸುವಂತಹ ಕಸು ಉಂಟು. ಪಂಚಕೋಶ ಅಂದ್ರೆ ಯಾವುದು? ನಾನು ಬಿರುಮಲೆಗುಡ್ಡೆ ತುದಿಯಲ್ಲಿ ಭಾಷಣ ಮಾಡಿದ್ರೆ ಮಾತ್ರ ಅದನ್ನು ಹೇಳ್ಬೇಕು, ಇಲ್ಲಿ ಹೇಳ್ಬೇಕಾದ ಅಗತ್ಯ ಇಲ್ಲ. ಮುಂದೆ ಹೋಗು ಸ್ನೇಹಿತರೆ. ಇಲ್ಲಿ ಮಾನ್ಯ ಒಳಲಂಬೆ ಅವರು ಒಂದು ತಪ್ಪು ಮಾಡಿದ್ದಾರೆ. ಅವರು ಇದ್ರೂ ಈ ಮಾತನ್ನು ನಾನಿಲ್ಲಿ ಹೇಳ್ತೀನಿ. ಏನ್ ತಪ್ಪು ಮಾಡಿದ್ದಾರೆ? ಹೆಚ್ಚಿನ ಜನರಿಗೆ ಬೇಡದ ವಿಷಯವನ್ನೇ ಇದರಲ್ಲಿ ಬರ್ತದೆ. ಹೆಚ್ಚಿನವರಿಗೆ ಇಷ್ಟ ಆಗದ ವಿಷಯವನ್ನೇ ಇದರಲ್ಲಿ ಬರ್ತದೆ. ಹಾಗಿದ್ರೆ ಹೆಚ್ಚಿನವರಿಗೆ ಬೇಡದಿದ್ದದ್ದು ಮತ್ತು ಇಷ್ಟ ಆಗದಿದ್ದದ್ದು ಏನು? ಉನ್ನತವಾದದ್ದು, ಆಳವಾದದ್ದು, ವಿಶಾಲವಾದದ್ದು, ಸೂಕ್ಷ್ಮವಾದದ್ದು, ಇದು ಹೆಚ್ಚಿನವರಿಗೆ ಬೇಡ. ಅದು ಅನ್ಟಚೇಬಲ್, ಅದು ಕೆಟ್ಟದ್ದು. ಬೇಕಾದ್ದು ಯಾವುದು? ತೀರಾ ಮೇಲ್ಮಟ್ಟದ ಎಂಟರ್ಟೈನ್ಮೆಂಟ್, ಗಮ್ಮತ್ತು ಬೇಕಪ್ಪ. ಅದು ಅದರದ್ದೇ ಒಂದು ಸ್ಥಾನದಲ್ಲಿರ್ಬೇಕು. ಇದು ಇಡೀ ಜೀವನ ನಾವು 3ನೇ ಕ್ಲಾಸಿನಲ್ಲಿ ಬಾಯ್ಪಾಠ ಹಾಕಿದ್ದೇವೆ, ಮನುಷ್ಯ ವಿವೇಕಿ ಜೀವಿ ಅಂತ ಹೇಳಿ. ನೋಡ, ಯಾವ್ದಾದ್ರು ಪೇಪರ್ನೊಮ್ಮೆ ಫ್ರಂಟ್ ಪೇಜ್ ಓದಿ ಮನುಷ್ಯ ವಿವೇಕಿ ಜೀವಿ ಅಂತ 100ಕ್ಕೆ 100 ಅನಿಸ್ತದೆ ನಮಗೆ. ಯಾಕೆ? ಕಪ್ಪೆ, ಮಂಗ, ಹುಲಿ, ದನ, ಇಲಿ, ಹೆಗ್ಗಣ ಇರುವೆ ಕೂಡ ಮನುಷ್ಯನಿಂದ ಹೆಚ್ಚು ನೆಮ್ಮದಿ ಮತ್ತು ಪ್ರಕೃತಿಯೊಟ್ಟಿಗೆ ಬಾಂಧವ್ಯದಿಂದ ಜೀವನ ಮಾಡ್ತಾ ಉಂಟು. ನನಗೇನು ಸಂಕಟ? ಇಲ್ಲಿ ಅವರು ಇನ್ನೊಂದು ದೊಡ್ಡ ತಪ್ಪು ಮಾಡಿದಾರಪ್ಪ, ಅಪರಾಧ ಮಾಡಿದ್ದಾರೆ ಗೌರವಾನ್ವಿತ ಒಳಲಂಬೆ ಅವರು. ಅವರು ಈ ಪುಸ್ತಕದಲ್ಲಿ ಸತ್ಯ ಹೇಳಿದ್ದಾರೆ. ಸತ್ಯ ಹೇಳುದು ಕೆಲವೊಂದ್ಸಲ ಕೆಲವೊಂದು ಕಾಲಘಟ್ಟದಲ್ಲಿ ಅಪರಾಧ ಆಗ್ತದೆ ಸ್ವಾಮಿ. ಸತ್ಯ ಯಾವತ್ತೂ ಕೂಡ 3 ಹಂತದಲ್ಲಿ ಹೋಗ್ತದೆ ಅಂತ. ಪ್ರಥಮವಾಗಿ ಯಾರು ಸತ್ಯ ಹೇಳ್ತಾರೆ, ಹಿ ಆರ್ ಇಟ್ ವಿಲ್ ಬಿ ರಿಡಿಕ್ಯೂಲ್ಡ್, ಅದನ್ನು ಅಪಹಾಸ್ಯ ಮಾಡ್ತಾನೆ. ಆಮೇಲೆ ಸಮಾಜ ಮತ್ತು ಆ ತಮಾಷೆ ಮಾಡಿದವರೇ ಅದನ್ನು ವಯಲೆಂಟ್ ಆಗಿ ಒಪೋಸ್ ಮಾಡ್ತಾರಂತೆ. ಯಾಕೆ? ಅದನ್ನು ಅರಗಿಸಿಕೊಳ್ಳಿಕ್ಕೆ ಮನಸ್ಸು ಬರುವುದಿಲ್ಲ. 3ನೇ ಹಂತದಲ್ಲಿ ಅದನ್ನು ಒಪ್ಪಿಕೊಳ್ತಾರೆ. ಏನ್ ಸತ್ಯ ಹೇಳ್ತಾರೆ? ಬದುಕಿನ ಮಟ್ಟಿಗೆ, ದೈವಿಕತೆಯ ಮಟ್ಟಿಗೆ, ಮತಧರ್ಮಗಳ ಮಟ್ಟಿಗೆ, ಈವನ್ ದೇವರು ಅಂತ ಹೇಳುವ ವಿಚಾರದ ಮಟ್ಟಿಗೆ, ನಂಬಿಕೆಯ ಮಟ್ಟಿಗೆ, ಮುಖಕ್ಕೆ ಹೊಡೆದಾಗೆ ಯಾರ ಮನಸ್ಸಿಗೂ ನೋವು ಚುಚ್ಚುವಿಕೆ ಆಗದ ರೀತಿಯಲ್ಲಿ ಸತ್ಯವನ್ನು ಇದರಲ್ಲಿ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಇದು ಯಾವ ರೀತಿಯಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ, ಬೀಚಿಯವರನ್ನು ಮಾತಾಡಿದ್ದಾರೆ. ಹೆಚ್ಚಿನವರಿಗೆ ಛದ್ಮವೇಷದ ಹುಲಿ ಇಷ್ಟ ಆಗ್ತದೆ ಅಂತ, ನಿಜವಾದ ಹುಲಿ ಕಂಡ್ರೆ ಇಷ್ಟ ಆಗುದಿಲ್ಲ ಅಂತ. ಬೇಕಾದದ್ದು ಗೌಜಿ. ಪೆದ್ದನಿಗೆ ಯಾವತ್ತೂ ಕೂಡ ಜಾತ್ರೆ, ಗದ್ದಲ, ಒಂದು ಶೋಮ್ಯಾನ್ಶಿಪ್ ಇಂಥದ್ದೇ ಇಷ್ಟ ಆಗುದು. ಆದ್ರೆ ಆ ರೀತಿಯ ಯಾವ ಒಂದು ಆಡಂಬರ, ಮಸಾಲೆ ಈ ಪುಸ್ತಕದಲ್ಲಿ ಇಲ್ಲ. ಇನ್ನು ಸ್ನೇಹಿತರೆ, ಈ ಒಳಲಂಬೆ ಅವರ ಮೇಲೆ ನನಗೆ ಒಂದು ರೀತಿಯಲ್ಲಿ ಏನ್ ಹೇಳ್ಬೋದಪ್ಪ, ವರ್ಡ್ ಸರಿಯಾ ತಪ್ಪ ಗೊತ್ತಿಲ್ಲ, ಪತ್ನಿ ಇದ್ದಾರೆ ಆದ್ರೂ ಹೇಳ್ತಾನೆ, ಕ್ರಶ್ ಆದದ್ದು. ಯಾವಾಗ ಅಂತ ಹೇಳಿದ್ರೆ, ಒಂದು 20 ವರ್ಷ ಮುಂಚೆ ಅವರ 28 ಹಣತೆ ಅಂತ ಹೇಳುವ ಪುಸ್ತಕದಲ್ಲಿ ಪುಟ 68ರಲ್ಲಿ ಒಂದು ವಾಕ್ಯ ಓದಿದೆ. ಎಂತ ಅದ್ಭುತ ವಾಕ್ಯ! ನನಗೆ ನಿಜವಾಗಿ ಆ ಒಂದು ವಾಕ್ಯದ ಮಟ್ಟಿಗೆ ಒಂದು 200 ಗಂಟೆ ಭಾಷಣ ಮಾಡಬೇಕು ಅಂತ ಆಗ್ತದೆ. ಆದ್ರೆ ಹಾಗೆ ಮಾಡುದಿಲ್ಲ. ಒಬ್ರು ಕೇಳ್ತಾರಂತೆ, ಹೇಳಿ ಹೇಳಿ ಪರಮ ಸತ್ಯದ ದಾರಿ ಯಾವುದು ಹೇಳಿ ನನಗೆ ಅಂತ ಕೇಳ್ತಾರಂತೆ. ಅವ ಹೇಳಿದಂತೆ, ನಿತ್ಯದ ದಾರಿಯೇ ಸತ್ಯದ ದಾರಿ ಅಲ್ವಾ ಮಾರಿ ಅಂತ. ವಾಟ್ ಎ ಬ್ಯೂಟಿ! ಇದರಿಂದ ಚಂದ ಎಂತ ಬೇಕು ಸ್ವಾಮಿ? ನಿತ್ಯದ ದಾರಿಯೇ ಸತ್ಯದ ದಾರಿ.
ಇದನ್ನೊಂದು ಅರ್ಥ ಮಾಡಿಕೊಳ್ಳುವ, ಬೋಧ ಮಾಡಿಕೊಳ್ಳುವ, ಅಂತರ್ಗತ ಮಾಡಿಕೊಳ್ಳುವ, ಅದನ್ನು ಜೀವನದಲ್ಲಿ ಅನುಸರಿಸುವ ಬುದ್ಧಿ ವಿವೇಕಿ ಮಾನವನಿಗೆ ಬಂದಿದ ಇಲ್ವಾ, ನಾವು ಸೊಮ್ಮೆ ಕನ್ನಡಿಯಲ್ಲಿ ನೋಡಿಕೊಳ್ಬೇಕು. ಈಗ ಈ ಊರಿಡಿ ಈಗೆಲ್ಲ ಸ್ವಲ್ಪ ಸಮಯ ಮುಂಚಿನಲೇ ಎಲ್ಲ ಉಂಟು. ನನಗೆ ಬಹಳ ಆಶ್ಚರ್ಯ ಆಗ್ತದೆ, ಈ ಪುಸ್ತಕಕ್ಕೆ ರೆಲೆವೆಂಟ್ ಆದ ಕಾರಣ ನಾನು ಹೇಳುದು. ಆಧ್ಯಾತ್ಮ 3 ದಿನದ ಆಧ್ಯಾತ್ಮ ಶಿಬಿರ, 4 ದಿನದಲ್ಲಿ ನಿಮ್ಮ ಕುಂಡಲಿಯನ್ನು ಸಹಸ್ರಾರದಿಂದ ಮೇಲಕ್ಕೆ ತಕೊಂಡು ಹೋಗ್ತೇವೆ. ನಿಮ್ಮ 27 ಜನ್ಮದ ಪಾಪವನ್ನು, ನನ್ನೊಬ್ರು ಗುರು ಇದ್ದಾರೆ, ಎಲ್ಲರಿಗೆ ಹೆಸರು ಹೇಳುದಿಲ್ಲ, ಟಪಕ್ಕ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಇದು ಕಬೀರ್ ದಾಸ್ ಹೇಳಿದ್ದು ನೆನಪಾಗ್ತದೆ. ಇದರಲ್ಲಿ ಕೂಡ ಕಬೀರ್ ದಾಸರ ಉಲ್ಲೇಖ ಉಂಟು. ಬೂಟಾಟಿಕೆ ದಾಸನಿಗೆ ಮೈಯೆಲ್ಲ ನಾಮ, ಗಂಗೆಯಲ್ಲಿ ಮಿಂದರು ಮಂಗಮಂಗನೆ. ತಲೆಯನ್ನು ಕೇವಲ ಬೋಳಿಸಿ ಪ್ರಯೋಜನ ಇಲ್ಲ, ಅದರ ಒಳಗಿರುವ ನಮ್ಮ ಬುದ್ಧಿಯ ವಕ್ರತೆಯನ್ನು ನಾವು ಮುನ್ನಗೆ ಬೋಳಿಸಿ ಶುದ್ಧ ಆಗಬೇಕು ಅಂತ. ಹಾಗಾಗಿ ಈ ನಿತ್ಯದ ದಾರಿಯಲ್ಲಿ ಕೂಡ ಯೋಗ್ಯ ರೀತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಉಂಟು. ಯಾವುದೋ ಒಂದು ಗುಹೆಗೆ ಹೋಗಿ ಆಗ್ಬೇಕು ಅಂತ ಏನು ಇಲ್ಲ, ದೊಡ್ಡ ವೇಷಭೂಷಣ ಪೋಷಾಕೆ ಆಗ್ಬೇಕು ಅಂತ ಏನು ಇಲ್ಲ. ಇನ್ನು ಸ್ನೇಹಿತರೆ, ನನಗೆ ಪ್ರಕಾಶ್ ಅಣ್ಣವರು ಹೇಳಿದ್ರು, ಇದು ತೀರ್ಥರಾಮ್ ಒಳಲಂಬೆ ಅವರ ಕೊನೆಯ ಪುಸ್ತಕ ಅಂತ. ನನಗೆ ಒಮ್ಮೆ ಏನೋ ಒಂದು ಯಾರೋ ಹೊಟ್ಟೆ ಒಳಗೆ ಕೈ ಹಾಕಿ ಒಮ್ಮೆ ಹೀಗೆ ಅಲ್ಲಾಡಿಸಿದಾಗೆ ನನಗೆ ಆಯ್ತು. ಆದ್ರೂ ಒಂದು ರೀತಿಯಲ್ಲಿ ಹೆಮ್ಮೆ ಆಯ್ತು. ದಯವಿಟ್ಟು ನೀವು ಗಮನಿಸಿ ನೋಡಿ, ಒಬ್ಬ ಒಳ್ಳೆ ಅಡುಗೆ ಮಾಡುವ ವ್ಯಕ್ತಿ ಇದು ನನ್ನ ಕೊನೆಯ ಅಡುಗೆ ಅಂತ ಹೇಳಿದ್ರೆ, ಅಥವಾ ಒಳ್ಳೆ ಒಬ್ಬ ನೃತ್ಯ ಕಲಾವಿದ ಇದು ನನ್ನ ಕೊನೆಯ ನೃತ್ಯ ಅಂತ ಹೇಳಿದ್ರೆ, ಅಥವಾ ಯಾರೋ ಒಬ್ಬ ವಕೀಲ ವಾದ ಮಾಡುವ ಇದು ನನ್ನ ಕೊನೆಯ ವಾದ ಅಂತ ಹೇಳಿದ್ರೆ, ಅದು ಯಾವ ಕಾರಣಕ್ಕೆ, ಯಾವ ಹಂತಕ್ಕೆ? ಇಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಹೇಳ್ಬೋದು. ಇದು ನನ್ನ ಕೊನೆಯದ್ದು ಅಂತ ಒಬ್ಬ ವ್ಯಕ್ತಿ ಹೇಳಬೇಕಾದ್ರೆ ಅಲ್ಲಿ ಸ್ಯಾಚುರೇಷನ್ ಆಗಿರ್ಬೇಕು, ಅಥವಾ ಒಂದು ಮಟ್ಟದ ರೋಸಿ ಹೋಗುವಿಕೆಯೂ ಇರ್ಬೋದು. ಹಾಗಾದ್ರೆ ಒಳ್ಳೇದು ಕೊಟ್ರೆ ಯಾರಿಗೂ ಅದರಲ್ಲಿ ಆಸಕ್ತಿ ಇಲ್ಲದಿದ್ರೆ ಮತ್ತೆ ನಾನು ಯಾವ ಪುರುಷಾರ್ಥಕ್ಕೆ, ಯಾವುದಕ್ಕೆ ಹೀಗೆ ಮಾಡುದು ಅಂತ ಹೇಳುವಂಥದ್ದು ಕೂಡ ಆಗುವಂಥದ್ದಿದೆ. ಬಹುಶಃ ಆಗಿರ್ಲಿಕ್ಕಿಲ್ಲ. ನನ್ನ ಅಭಿಪ್ರಾಯ ಏನಂದ್ರೆ, ಒಂದು ಚೀನಾ ದೇಶದ ಗಾದೆ ಇದೆ, ಪ್ರೋವರ್ಬ್ ಇದೆ, when the musician becomes perfect, he throws all his instruments out of the window ಅಂತ. ಒಬ್ಬ ಸಂಗೀತಗಾರ ಪರಿಪೂರ್ಣತೆಯನ್ನು ಸಾಧಿಸಿದಾಗ ಅವನ ಎಲ್ಲಾ ಸಂಗೀತದ ಉಪಕರಣಗಳನ್ನು ಪೂರ ಗಂಟು ಮುಟ್ಟೆ ಕಟ್ಟಿ ಕಿಟಕಿಯಿಂದ ಹೊರಗೆ ಬಿಸಾಡ್ತಾನೆ. ಅದು ಉದ್ದಟತನದಿಂದ ಅಲ್ಲ, ಯಾಕಂದ್ರೆ ಆ ಹಂತಕ್ಕಾಗುವಾಗ ಆ ವ್ಯಕ್ತಿಯೇ ಒಂದು ಸಂಗೀತ ಆಗಿರ್ತಾನೆ, ಮತ್ತೆ ಅವನಿಗೆ ಬಾಹ್ಯ ಉಪಕರಣದ ಅಗತ್ಯ ಏನು ಬೇಕಾಗುವುದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಒಂದು ರೀತಿಯಲ್ಲಿ ಋಷಿ ಸದೃಶವಾಗಿ ಜೀವನವನ್ನು ಒಯ್ದ ಈ ಒಳಲಂಬೆ ಅವರು, ನಾನು ಇವತ್ತಿನ ತನಕ ಅವರ ಭೇಟಿ ಆಗಲಿಲ್ಲ, ಆದ್ರೂ ಹಾಗೆ ಅನಿಸ್ತದೆ. ಈ ಹಂತದಲ್ಲಿ ಅವರು ಇರುವ ರೀಚ್ ಆದ ಕಾರಣ ಈ ನಿರ್ಧಾರ ತಗೊಂಡದ್ದು ಇರ್ಬೋದು. ಅವರ ಪುಸ್ತಕದಲ್ಲಿ ಒಂದು ಕಡೆ ಹೇಳ್ತಾರೆ, ಈ ಪುಸ್ತಕದಲ್ಲಿ ಸೀಕರ್ಸ್ ಆರ್ ಆಲ್ವೇಸ್ ಅಲೋನ್. ನೋಡಿ, ಶೋಧನೆಯಲ್ಲಿ ಯಾರು ತೊಡಗ್ತಾರೆ ಅವರು ಯಾವತ್ತೂ ಕೂಡ ಅವರದ್ದು ಏಕಾಂಗಿ ಪ್ರಯಾಣ, ಒಂಟಿ ಪ್ರಯಾಣ. ದರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಸಾಲಿಟ್ಯೂಡ್ ಅಂಡ್ ಲೋನ್ಲಿನೆಸ್. ಜಿಡ್ಡು ಕೃಷ್ಣಮೂರ್ತಿ ಅವರು ಕೂಡ ಹೇಳಿದ್ದಾರೆ, ಬೀಯಿಂಗ್ ಅಲೋನ್ ಡಸ್ ನಾಟ್ ಮೀನ್ ದಟ್ ಬೀಯಿಂಗ್ ಲೋನ್ಲಿ. ಬೀಯಿಂಗ್ ಅಲೋನ್ ಮೀನ್ಸ್ ಬೀಯಿಂಗ್ ನಾಟ್ ಕಂಟಾಮಿನೇಟೆಡ್ ಬೈ ದ ಸೊಸೈಟಿ. ನೀವು ಒಬ್ಬರೇ ಇದ್ದೀರಿ, ಏಕಾಂಗಿಯಾಗಿಯೇ ಇದ್ದೀರಿ ಅಂತ ಹೇಳಿದ್ರೆ, ಸಂಸಾರ ಇರ್ಬೋದು, ವೃತ್ತಿ ಇರ್ಬೋದು, ಅದರ ಅರ್ಥ ಏನು ಅಂತ ಹೇಳಿದ್ರೆ, ಸಮಾಜದ ಸ್ಕೇಲ್, ಸಮಾಜದ ರಾಚುವ ಬಣ್ಣ ಇದು ನಿಮ್ಮನ್ನು ಕಲುಷಿತ ಕೊಡ್ಲಿಕ್ಕೆ ನೀವು ಬಿಡುವುದೇ ಇಲ್ಲ. ನಿಮ್ಮ ಆ ಒಂದು ಸ್ವಂತಿಕೆ, ಪ್ರಾಮಾಣಿಕ ಶುದ್ಧತೆಯನ್ನು ನೀವು ಕಾಪಾಡಿಕೊಳ್ತೀರಿ ಅಂತ ಅದನ್ನು ಈ ಪುಸ್ತಕದಲ್ಲಿ ಹೈಲೈಟ್ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತುಂಟು, ಉಪಮಾ ಕಾಳಿದಾಸಸ್ಯ ದಂಡಿನ ಪದಲಾಲಿತ್ಯ ಭಾಸೋ ಹಾಸ ಇತ್ಯಾದಿ ಎಲ್ಲ ಉಂಟು. ಇಲ್ಲಿ ನಾನು ಹೇಳುವಂಥದ್ದು ಅದೇ ರೀತಿಯಲ್ಲಿ ಒಳಲಂಬೆಯವರ ಉದಾಹರಣೆಗಳು. ಅದ್ಭುತ. ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ಈ ಪುಸ್ತಕದ ಪುಟ 100 ಮತ್ತು 101ಕ್ಕೆ
100ರಲ್ಲಿ 115 ಮಾರ್ಕ್ ಕೊಡ್ಬೋದು. ಎಷ್ಟೆಷ್ಟು ಕ್ಲಿಷ್ಟವಾದ ಗಹನವಾದ ವಿಚಾರಗಳನ್ನು ಅದಕ್ಕೆ ಒಂದು ಸಮರ್ಪಕವಾದ ಉದಾಹರಣೆಯನ್ನು ಕೊಟ್ಟು ಇವರು ಹೇಗೆ ಹೇಳ್ತಾರೆ ಅಂತ ಹೇಳೋದಕ್ಕೆ ಆ 2 ಪುಟವನ್ನು ನಾನು ವೇಗವಾಗಿ ಓದ್ತೇನೆ. ಭಾರತೀಯ ಪರಂಪರೆಯಲ್ಲಿ ಮನಸ್ಸು ಎನ್ನುವುದು ಒಂದು ಅತ್ಯಂತ ಸಂಕೀರ್ಣ ಸಂಗತಿಯಾಗಿದ್ದು ಅದನ್ನು ಭಾರತೀಯ ಮನೋವಿಜ್ಞಾನ ಆಧುನಿಕ ಪರಿಭಾಷೆಯಲ್ಲಿ ಈ ರೀತಿ ವಿವರಿಸುತ್ತದೆ. ಮನಸ್ಸು ಒಂದು ಸಾಫ್ಟ್ವೇರ್ ಆಗಿದ್ದು ಇಂದ್ರಿಯಗಳು ಕೊಡುವ ಮಾಹಿತಿ, ದಾಖಲಾತಿ, ಫೀಡ್ಬ್ಯಾಕ್ ಆಧಾರದಲ್ಲಿ ಕೆಲಸ ಮಾಡುತ್ತದೆ. ಈ ಎಲ್ಲ ಮೆದುಳೆಂಬ ಪ್ರೊಸೆಸರ್ನಲ್ಲಿ ಮಾನಿಟರ್ ಆಗುವ ಮೂಲಕ ಸುಪ್ತ ಮನಸ್ಸು ಎಂಬ ಹಾರ್ಡ್ ಡಿಸ್ಕ್ ನಲ್ಲಿ ದಾಖಲಾಗಿ ಉಳಿತದೆ. ಅದೇ ಹಾರ್ಡ್ ಡಿಸ್ಕ್ಗೆ DNA ಎಂದು ಒಂದಷ್ಟು ಮಾಹಿತಿ ನೇರವಾಗಿ ಲಭ್ಯವಾಗುತ್ತದೆ. ಅಲ್ಲದೆ ಚಿತ್ತ ಎನ್ನುವ ವೈಫೈಯ ಸಂಪರ್ಕ ಲಭಿಸಿದರೆ ಬುದ್ಧಿ ಎನ್ನುವ ಗೂಗಲ್ ಪೇಜ್ ಅಥವಾ ವಿಶ್ವಕೋಶ ತೆರೆದುಕೊಳ್ಳುತ್ತದೆ. ಆ ಮೂಲಕ ಹಿಂದಿನ ಜನ್ಮದ ಮಾಹಿತಿ ಸಹಿತ ಸೃಷ್ಟಿಯ ಸಮಗ್ರ ಮಾಹಿತಿ ಜಾಲಾಡಲು ಅವಕಾಶವಿದೆ. ಇನ್ನು ಮೆದುಳೆಂಬ ಪ್ರೊಸೆಸರ್ನಲ್ಲಿ ಅದನ್ನು ಮಾನಿಟರ್ ಮಾಡುವ ಸಾಮರ್ಥ್ಯ ಇಲ್ಲದಿದ್ದರೆ ಪ್ರೊಸೆಸರ್ ಹ್ಯಾಂಗ್ ಆಗ್ತದೆ. ಚಿತ್ತ ಶಾಂತವಾಗಿ ಮನಸ್ಸು ಮಗುವಿನಂತೆ ಆದಾಗ ಬುದ್ಧಿಯ ಮುಖೇನ ವಿಶ್ವ ಮಾಹಿತಿ ಕೋಶ ಎನಿಸಿದ ಆಕಾಶಿಕ್ ರೆಕಾರ್ಡ್ ತೆರೆದುಕೊಳ್ಳಲೇಬೇಕು. ಈ ಆಕಾಶಿಕ್ ರೆಕಾರ್ಡ್ ಇಂದಲೇ ಋಷಿ ಮುನಿಗಳು ನೇರವಾಗಿ ಅಗಾಧ ಜ್ಞಾನವನ್ನು ಹೀರಿಕೊಂಡದ್ದು. ಮೆದುಳಿನ ಇತಿಮಿತಿ ಕಾಲಘಟ್ಟಕ್ಕೆ ಸರಿಹೊಂದುವಂತೆ ಹಂತ ಹಂತವಾಗಿ ಮೇಲ್ಮಟ್ಟಕ್ಕೆ ಬಂತು. ಮೊದಲು ರೇಡಿಯೋ, ಆಮೇಲೆ ಕಪ್ಪು ಬಿಳುಪು ಟಿವಿ, ಮುಂದೆ ಕಲರ್ ಟಿವಿ. ಹೀಗೆ ಮೆದುಳೆಂಬ ಪ್ರೊಸೆಸರ್ ಬೆಳೆಯುತ್ತಿದ್ದಂತೆ ಧಾರಣ ಶಕ್ತಿಗೆ ಸರಿಹೊಂದುವ ಜ್ಞಾನ ವಿಜ್ಞಾನಿಗಳಿಗೆ ಅನಾವರಣಗೊಳ್ಳುತ್ತಾ ಬಂತು. ಋಷಿಮುನಿಗಳು ಕಾಲಾತೀತ ಜ್ಞಾನವನ್ನು ತಮ್ಮದಾಗಿಸಿಕೊಂಡರು. ಅದನ್ನು ಇತರರಿಗೆ ಅರ್ಥ ಮಾಡಿಸಲಾಗದೆ ಕತೆ ಕಟ್ಟಬೇಕಾಯಿತು. ಆದರೂ ಮೂಲ ಜ್ಞಾನ ಕಳೆದು ಹೋಗಬಾರದೆಂದು ಬರೆದಿಡುವ ಪ್ರಯತ್ನವನ್ನಾದರೂ ಮಾಡಿದ್ರು. ಕೆಲವು ವರ್ಣರಂಜಿತ ಕಥೆಗಳನ್ನು ಬರೆದ್ರು. ದಯವಿಟ್ಟು ಇಲ್ಲಿ ಗಮನಿಸಿ ನೋಡಿ, ಇವರು ಕೊಟ್ಟ ಉದಾಹರಣೆಗಳು ಎಷ್ಟು ಚೆನ್ನಾಗಿ ನಮಗೆ ಮನದಟ್ಟಾಗ್ತದೆ ಅಂತ ಹೇಳಿದ್ರೆ, ಮನಸ್ಸು ಅಂತ ಹೇಳಿದ್ರೆ ಅದೊಂದು ಸಾಫ್ಟ್ವೇರ್, ಮೆದುಳು ಬ್ರೈನ್ ಅಂತ ಹೇಳಿದ್ರೆ ಅದು ಪ್ರೊಸೆಸರ್ಗೆ ಒಂದು ಕೆಪಾಸಿಟಿ ಇರ್ತದೆ. ಸುಪ್ತ ಮನಸ್ಸು ಅಂತ ಹೇಳಿದ್ರೆ ಇವರ ಇನ್ನೊಂದು ಪುಸ್ತಕದಲ್ಲಿ ಹೇಳ್ತಾರೆ 28 ಹಣತೆಯಲ್ಲಿ, ಗುಪ್ತ ಚಿತ್ರವೇ ಚಿತ್ರಗುಪ್ತ. ನಾವು ಮಾಡುವ ಎಲ್ಲಾ ಕೆಲಸ, ಎಲ್ಲಾ ಆಲೋಚನೆಗಳು, ಅದಕ್ಕೊಂದು ಪಾರ್ಕಿಂಗ್ ಜಾಗ ಬೇಕಲ್ವಾ? ಅದೆಲ್ಲ ಹೋಗಿ ಕೂತ್ಕೊಳ್ಳೋದೆಲ್ಲಿ? ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ. ಸಬ್ಕಾನ್ಶಿಯಸ್ ಮೈಂಡ್ ಇಸ್ ದ ಸ್ಟೋರೇಜ್ ಆಫ್ ಎಂಟೈರ್ ಮೆಮೊರಿ. ಮೆಮೊರಿಯಲ್ಲಿಯೂ ಬಹಳ ಇದೆ, ಈ ಪುಸ್ತಕದಲ್ಲಿದೆ. ಯಾವುದು? DNA ಮೆಮೊರಿ ಅಂತ ಇದೆ, ನೆಕ್ಸ್ಟ್ ಬಯೋಲಾಜಿಕಲ್ ಮೆಮೊರಿ ಅಂತ ಇದೆ, ಕಾನ್ಶಿಯಸ್ ಮೆಮೊರಿ ಅಂತ ಇದೆ, ಯೂನಿವರ್ಸಲ್ ಕಾನ್ಶಿಯಸ್ ಮೆಮೊರಿ. ವಿಶ್ವ ಚೈತನ್ಯದ ಆದ ಎಲ್ಲಾ ಜೀವಿಗಳ ಮೆಮೊರಿ ಕೂಡ ಒಂದಂಶ ನಮ್ಮಲ್ಲಿ ಬರ್ತದೆ. ಈ ರೀತಿ ಇದು ಅಲ್ಲದೆ ನೋಡಿ, ಇವರು ಹೇಳುವಾಗ ಗೊತ್ತಾಗ್ತದೆ. ಇದರಲ್ಲಿ ಹೇಳ್ತಾರೆ, ಕೆಲವು ಕಡೆ ಋಷಿಮುನಿಗಳು ಕಥೆಗಳನ್ನು ಹೇಳುವಾಗ, ಪುರಾಣಗಳನ್ನು ಹೇಳುವಾಗ ವರ್ಣರಂಜಿತ ಮಾಡಿದ್ದು, ಉತ್ಪ್ರೇಕ್ಷೆ ಮಾಡಿದ್ದು ಉಂಟು ಅಂತ. ಬೇಕಾಗ್ತದೆ ಸ್ವಾಮಿ, ನೀವೊಂದು ಕಲ್ಪನೆ ಮಾಡಿ. ನಾನು ಎಲ್ಲವನ್ನು ಅದನ್ನು ಗೌರವದಿಂದಲೇ ಹೇಳುವಂಥದ್ದು. ಒಮ್ಮೆ ಕಲ್ಪನೆ ಮಾಡಿ ನೋಡಿ, ರಾಮಾಯಣದಲ್ಲಿ ರಾವಣ ಇಲ್ಲ ಅಂತ ಆದ್ರೆ, ಬೈಬಲ್ನಲ್ಲಿ ಜೂದಾಸ್ ಇಲ್ಲ ಅಂತ ಆದ್ರೆ, ಶ್ರೀಕೃಷ್ಣನ ಕಥೆಯಲ್ಲಿ ಕಂಸ ಇಲ್ಲ ಅಂತ ಆದ್ರೆ ಏನಾಗ್ತಿತ್ತು? ಒಬ್ಬ ಯೋಗ್ಯ ವ್ಯಕ್ತಿಯ ನಿಜವಾದ ಗುಣಗಳು ಸಂಪೂರ್ಣ ಅನಾವರಣ ಆಗ್ಬೇಕಾದ್ರೆ ಅದಕ್ಕೊಂದು ಕಾಂಟ್ರಾಸ್ಟ್ ಬೇಕು. ಯಾಕೆ ಅಷ್ಟು ದೂರ ಹೋಗುದು? ಈ ಹಳೆ ಕಾಲದ ಯಾವ್ದೋ ಸಿನಿಮಾ ನೀವು ತಗೊಳ್ಳಿ, ಅದರಲ್ಲಿ ವಜ್ರಮುನಿ ಇದ್ರೆ ಅಲ್ವಾ ಈ ವಿಷ್ಣುವರ್ಧನ್ ಅಂಬರೀಷಿಗೆ ದೊಡ್ಡ ಹೀರೋ ಆಗುದು. ವಿಲನೇ ಇಲ್ಲದಿದ್ರೆ ಈ ಹೀರೋ ಎಂತ ಮಾಡುದೆಂತ? ಹೀರೋಯಿನ್ ತಂದೆ, ಹೀರೋನ ತಂದೆಯನ್ನು ಕೊಂದಿರ್ಬೇಕು. ಅದೇ ಲಾಸ್ಟ್ಗೆ ಹೀರೋನ ತಾಯಿ ಹೇಳುದು ಹಿಂದಿ ಸಿನಿಮಾ, ಓ ಕಾನ್ ಜಾಗ್ತಾ ಹೈ ತೂ ತೇರಾ ಬಾಪ್ ಕೋ ವಹಿ ಮಾರ. ಅದು ಇರ್ಲಿ. ಹಾಗಾಗಿ ಈ ಜೀವನದಲ್ಲಿ ವೈರುಧ್ಯತೆಗಳು, ಇದು ಒಬ್ಬನ ಸಾತ್ವಿಕ ಗುಣವನ್ನು ಮೇಲ್ಮಟ್ಟಕ್ಕೆ ತರಲಿಕ್ಕೆ ಪೂರಕವಾಗಿರುವಂಥದ್ದು ಹೊರತು ನಮ್ಮನ್ನು ಗಮನಿಸಲಿಕ್ಕೆ ಇರುವಂಥದ್ದು ಅಲ್ಲ. ಸ್ನೇಹಿತರೆ, ಇದನ್ನು ಏನ್ ಮಾಡಿದ್ರು ಋಷಿಮುನಿಗಳು? ಆಯಾಯ ವ್ಯಕ್ತಿಗಳ ಅರ್ಹತೆಗೆ ತಕ್ಕಾಗಿ ವಿವರಿಸಿ ಹೇಳಿದ್ರು. ರಾಮಕೃಷ್ಣ ಪರಮಹಂಸರ ಹತ್ರ ಕೆಲವರು ಕೇಳಿದ್ರಂತೆ, ಈ ಒಟ್ಟು ಕುಡ್ದು ಆಚೀಚ ಗಲಾಟೆ ಮಾಡುವವರು, ಪರಮಹಂಸರು ಇದು ಈ ಸಮುದ್ರದಲ್ಲಿ ಎಲ್ಲ ಅಲೆ ಬರುವುದು ಯಾಕೆ ಅಂತ ಅವರು ಒಳ್ಳೆ ಪ್ರಶ್ನೆ ಮಾಡ್ಯಾರೆ. ಅದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೇಲೆ ದೇವತೆಗಳೆಲ್ಲ ನಿಮ್ಮಾಗೆ ಸ್ವಲ್ಪ ಎಲ್ಲ ಹಾಕಿ
ಡ್ಯಾನ್ಸ್ ಮಾಡುವ ರಭಸಕ್ಕೆ ಇಲ್ಲಿ ಅಲೆಬಾರದು ಅಂತ ಹೇಳಿದ್ರು. ನೀವು ಅದ್ಭುತ ಗುರುಗಳು ಅಂತ ಹೇಳಿ ಓಡಿದ್ರಂತೆ. ಆ ಗಾಂಪರ ಗುಂಪು ಓಡಿತಂತೆ. ಅವರ ಶಿಷ್ಯರಿಗೆ ಬಹಳ ಬೇಸರ ಆಯ್ತಂತೆ. ಪರಮಹಂಸರಿಗೆ, ಏನು ಗುರುಗಳೇ, ನಿಮಗೆ ನಿಜವಾದ ಕಾರಣ ಗೊತ್ತುಂಟು, ಸಮುದ್ರದಲ್ಲಿ ಯಾಕೆ ಅಲೆ ಬರ್ತದೆ, ನೀವು ಅವರಿಗೆ ಸತ್ಯ ಹೇಳದೆ ಹಾಗೆಲ್ಲ ಯಾಕೆ ಹೇಳಿದ್ರಿ? ಅವಾಗ ಅವರು ಹೇಳಿದ್ರಂತೆ, ಹೌದಪ್ಪ, ನಾನು ನಿಜವಾದ ಸತ್ಯವನ್ನು ಹೇಳಿದ್ರೆ ಅವರು ನನ್ನನ್ನು ಗೇಲಿ ಮಾಡಿ ಉಳಿಸ್ಲಿಕ್ಕಿಲ್ಲ. ಅವರ ಮಟ್ಟಕ್ಕೆ ಅವರಿಗೆ ಖುಷಿ ಆಗುವಂಥದ್ದನ್ನು ಈಗ ಫಸ್ಟಿಗೆ ನಾನು ಹೇಳಿದೆ. ಇನ್ನು ಅವರು ಮೇಲ್ಮಟ್ಟಕ್ಕೆ ಹೋದ್ರೆ ನಿಜವಾದ ಅರ್ಥವನ್ನು ಕೂಡ ಹೇಳಲಿಕ್ಕೆ ತಯಾರು ಮಾಡ್ತೇನೆ ಅಂತ ಅವರು ಹೇಳಿದ್ರಂತೆ. ಹಾಗಾಗಿ ಈ ಪುಸ್ತಕದಲ್ಲಿ ವಿಶ್ವದ ಉಗಮದ ಮಟ್ಟಿಗೆ ಮನುಷ್ಯರು ಯಾಕೆ ಇರುವುದು, ವಿಶ್ವ ಯಾಕೆ ಇರುವುದು ಎಲ್ಲವೂ ಬಹಳಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ನೋಡಿ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೂಡ ಒಂದು ಮಾತು ಬರ್ತದೆ, ಏಕೋನ ನಾರಮ್ಯತೆ ಅಂತ. ಒಂದೇ ಇದ್ರೆ ಅದರಲ್ಲಿ ರಮ್ಯತೆ, ವೈವಿಧ್ಯತೆ ಇಲ್ಲ. ನಮಗೆ ಪ್ರತಿ ದಿವಸವೂ ಕೂಡ, ಈಗ ನನಗೆ ಹೋಳಿಗೆ ಇಷ್ಟ, ಪ್ರತಿ ದಿವಸವೂ ನನಗೆ ಹೋಳಿಗೆ ಸಿಕ್ಕಿದ್ರೆ ಅದರಲ್ಲಿ ಒಂದು ರಸ ಇಲ್ಲ, ಅಲ್ಲಿ ಒಂದು ವೈವಿಧ್ಯತೆ ಬೇಕು. ಇನ್ನು ಸ್ನೇಹಿತರೆ, ಇಲ್ಲಿ ಕೆಲವು ಉದಾಹರಣೆ ಇವರು ಕೊಡುವಂಥದ್ದು ನೋಡಿ. ಕಾಲ ಅಂತ ಹೇಳಿದ್ರೆ ಯಮ, ಅದಕ್ಕೆ ಅಡ್ಡ ಹೆಸರು ಕಾಲ ಯಮ ಅಂತ. ಇನ್ನು ಈ ಸೃಷ್ಟಿ ಬೆಳವಣಿಗೆಗೆ ಇವರು ಹೇಳ್ತಾರೆ ಇದು ಎನಾಬಲಿಸಮ್ ಅಂತ ಸಹ ಹೇಳ್ಬೋದು ಅಂತ. ಎನಾಬಲಿಸಮ್ ಮೆಡಿಕಲ್ ಟರ್ಮ್. ಆಮೇಲೆ ಲಯ ಅಂತ ಹೇಳಿದ್ರೆ ಅದು ಮೆಟಾಬಾಲಿಸಮ್ ಸ್ಥಿತಿ, ಲಯ ಅಂತ ಹೇಳಿದ್ರೆ ಕೆಟಾಬಾಲಿಸಮ್. ಇದು ಮೂರರ ಸಮತೂಕ ಆದಾಗ ಅಲ್ಲಿ ಒಂದು ವಿಶ್ವದ ಸರಾಗವಾದ ಚಲನೆ ಆಗ್ತದೆ. ಅವತಾರ ಪುರುಷ ಅಂತ ಹೇಳಿದ್ರೆ ಕಾಲ ಪ್ರಜ್ಞೆಯನ್ನು ದಾಟಿದ ಮೀರಿದವರು. ಬ್ರಹ್ಮ ಅಂತ ಹೇಳಿದ್ರೆ ಪ್ರಜ್ಞೆ. ಬ್ರಹ್ಮನ ಮಾನಸ ಪುತ್ರ ಅಂತ ಹೇಳಿದ್ರೆ ನಾರದ ಅಥವಾ ಮನಸ್ಸು. ನೋಡಿ, ನಾರದರು ಲೋಕ ಸಂಚಾರ, ಯಾವತ್ತು ಕೂತಲ್ಲಿ ಕೂತ್ಕೊಳ್ಳುವರಲ್ಲ. ಅದೇ ರೀತಿ ಮನಸ್ಸು ಕೂಡ ಸ್ಥಿರವಾಗಿ ಇದ್ದಲ್ಲೇ ಇರುವಂಥದ್ದು ಅಲ್ಲವೇ ಅಲ್ಲ. ಇನ್ನು ಈ ಎಲ್ಲ ವಿಶ್ವದ ಆಗು ಹೋಗನ್ನು ನಿಜವಾಗಿ ನಿಯಂತ್ರಿಸುವ ಶಕ್ತಿ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಡಾರ್ಕ್ ಎನರ್ಜಿ ಅಂತ ಹೇಳ್ತಾರೆ, ಅಥವಾ ಡಾರ್ಕ್ ಮ್ಯಾಟರ್ ಅಂತ ಸಹ ಹೇಳ್ತಾರೆ ವಿಜ್ಞಾನದಲ್ಲಿ, ಮೆಟಾಫಿಸಿಕ್ಸ್ ನಲ್ಲಿ. ಇದಕ್ಕೆ ಇವರು ಕಾಳಿ ಅಥವಾ ಮಹಾಕಾಳಿ ಅಂತ ಹೇಳ್ತಾರೆ. ಇನ್ನು ಮುಂದೆ ಹೋಗುವ ಸ್ನೇಹಿತರೆ, ಈ ಇಡೀ ಪುಸ್ತಕದಲ್ಲಿ ಪುಟ 113ರಲ್ಲಿ ಒಂದು ಕಡೆ ಮಾತ್ರ ಇವರು ಆಶ್ಚರ್ಯ ಚಿಹ್ನೆ ಬಳಸಿದ್ರು. ನನಗಿದು ಇಷ್ಟ ಆಗಿದೆ. ಯಾಕೆಂತ ಹೇಳಿದ್ರೆ ಇವರು ಬರೆದ 13-14 ಪುಸ್ತಕದಲ್ಲಿ ಆಶ್ಚರ್ಯ ಚಿಹ್ನೆಯನ್ನು ಬಳಸಿದ್ದು ಒಂದು ಬಾರಿ ಮಾತ್ರ. ಅದು ಒಬ್ಬ ವ್ಯಕ್ತಿಯ ಪ್ರಬುದ್ಧತೆ ಮತ್ತು ಮೆಚುರಿಟಿಗೆ ಸಾಕ್ಷಿ. ನಿಮ್ಗೆ ಉದಾಹರಣೆ ಕೊಡ್ತೇನೆ ನೋಡಿ. ನಾವು ಕೆಲವು ಸಲ ಸ್ನೇಹಿತರಿಗೆ ಇತರರಿಗೆಲ್ಲ ಏನೋ ಒಂದು ವಾಟ್ಸಪ್ನಲ್ಲಿ ಅದು ಇದೆಲ್ಲ ಏನೋ ಒಂದು ಕಳಿಸುವಂಥದ್ದು ಉಂಟು. ಓಕೆ, ಹೆಚ್ಚಿನವರದ್ದು ಒಂದೇ ಇರುವುದು ಸೂಪರ್, ಒಂದು ಆಶ್ಚರ್ಯ ಚಿಹ್ನೆ. ಸೂಪರ್ SOOPR 3 ಆಶ್ಚರ್ಯ ಚಿಹ್ನೆ. ಸೂಪರ್ SOOPR 15 ಆಶ್ಚರ್ಯ ಚಿಹ್ನೆ. ನಾನು ಯಾರನ್ನು ಅಪಹಾಸ್ಯ ಮಾಡಿದ್ದಲ್ಲ. ಎಲ್ಲಿ ಈ ಆಶ್ಚರ್ಯ ಚಿಹ್ನೆಗಳು, ಪ್ರಶ್ನೆ ಚಿಹ್ನೆಗಳು ಲೆಕ್ಕದಿಂದ ಹೆಚ್ಚು ವಿಪರೀತ ಬಳಕೆ ಆಗುತ್ತದೆ, ಅದು ಒಂದು ರೀತಿಯ ಅಪ್ರಬುದ್ಧ ಸ್ಥಿತಿ. ಇಲ್ಲಿ ಲೇಖಕರ ಮಾತಿನಲ್ಲಿ ಇವರು ಹೇಳ್ತಾರೆ, ಎಷ್ಟೊಂದು ಚಂದದ ಮಾತು ನೋಡಿ. ಯೋಗ ಮತ್ತು ಯೋಗ್ಯತೆ ಅಂತ ಎರಡು ಉಂಟಂತೆ ಜೀವನ. ಯೋಗ ಅಂತ ಹೇಳಿದ್ರೆ ನಾವು ಕೂತಲ್ಲಿಗೆ, ನಾವು ಇರುವಲ್ಲಿಗೆ ನಮಗೆ ದಪ್ಪು ಅಂತ. ಉದಾಹರಣೆಗೆ ನಮ್ಮ ಹೆತ್ತವರು, ನಾವು ಜನಿಸುವ ಸಂಸಾರ, ನಮ್ಮ ನೆರೆಹೊರೆಯವರು, ಚಿಕ್ಕಪ್ಪ ದೊಡ್ಡಪ್ಪ, ನಮ್ಮ ಆಸುಪಾಸಿನಲ್ಲಿ ಇರುವಂತಹ ಗಿಡ ಮರಗಳು, ನಾವು ಜನಿಸಿದ ರಾಜ್ಯವೋ ದೇಶವೋ ಇದೆಲ್ಲ, ಅಥವಾ ನಾವು ಎಲಿಮೆಂಟ್ರಿಗೆ ಸೇರುವ ಶಾಲೆಯ, ಇದೆಲ್ಲ ನಮಗೆ ಯೋಗ. ಯೋಗ್ಯತೆ ಅಂತ ಹೇಳಿದ್ರೆ ನಮಗೆ ಲಭಿಸಿದ ಯೋಗವನ್ನು ನಾವು ಎಷ್ಟು ಚೆನ್ನಾಗಿ ಬಳಸಿಕೊಂಡು ನಮ್ಮನ್ನು ಮತ್ತು ನಮ್ಮ ಸುತ್ತಮುತ್ತಲನ್ನು ಒಳ್ಳೆಯದು ಮಾಡುತ್ತೇವೆ ಎನ್ನುವುದು ಆ ವ್ಯಕ್ತಿಯ ಯೋಗ್ಯತೆ. ಹಾಗಾಗಿ ಎಷ್ಟೋ ಜನ ನಾನು ಕೆಲವು ಗಮನಿಸಿದ್ದೇನೆ. ಕೆಲವರಿಗೆ ನಾನು ಮೊನ್ನೆ ನನ್ನ ಸ್ನೇಹಿತರು ತೊಳ್ಪಾಡಿ ಅವರ ಹತ್ರ ಹೇಳಿದುಂಟು, ಕೆಲವರಿಗೆ ವಿಕಾಸ ಆಗುದು ವಯಸ್ಸು ಮಾತ್ರ ವಿಕಾಸ ಆಗುದು, ಅವರ ವಿಕಾಸ ಆಗುದಿಲ್ಲ ಅಂತ. 70-80 ವರ್ಷ ಆದ ಕೆಲವರು ಕೂಡ ಹೇಳುವಂಥದ್ದುಂಟು, ನನ್ನ ಅಪ್ಪ ಹಾಗೆ ಮಾಡ್ತಿದ್ರೆ, ನನ್ನ ಚಿಕ್ಕಪ್ಪ ನನಗೆ ಇದನ್ನು ಕೊಡ್ತಿದ್ರೆ, ನನ್ನ ಮಾವ ಹಾಗೆ ಮಾಡ್ತಿದ್ರೆ, ನಾನು ಇದನ್ನು ನನಗೆ ಸಿಕ್ತಿದ್ರೆ, ನನ್ನ ವ್ಯಾಲ್ಯೂ ಯಾರಿಗೂ ಗೊತ್ತಿಲ್ಲ, ನಾನು ನಿಜವಾಗಿ ಫ್ರಾನ್ಸಿನಲ್ಲಿ ಹುಟ್ಟಿದ್ರೆ ಈಗ ಎಲ್ಲಿ ಇರ್ತಿದ್ದೆ ಗೊತ್ತುಂಟ? ಎಲ್ಲಿ ಇರ್ತಿದ್ದ? ಅಲ್ಲಿ ಇರ್ತಿದ್ದ ಅಲ್ಲ. ಹಾಗೆ ನಾನು ಸಹ ಪತ್ನಿ ಹತ್ರ ಮಂಡಲ್ ಬಿಡ್ಲಿಕ್ಕೆ ಉಂಟು, ಅದು ಬಿಟ್ಟು
ಈಗ ನೋಡಿ, ಮೈಸೂರು ವಿಶ್ವವಿದ್ಯಾಲಯದ ಪುಸ್ತಕ ನಂಬರ್ 17 ಗ್ರೀಕ್ ತತ್ವಶಾಸ್ತ್ರ ಸಾರ ಸಂಗ್ರಹ. ಅದನ್ನು ನಾನು ಒಂದು ರೀತಿಯಲ್ಲಿ ಹಠ ಹಿಡಿದು ಮಾನ್ಯ ಆರ್ಥಿಕ ಜಯವರಲ್ಲಿ ಮೆಲ್ಲ ಕೇಳಿ ಅವರು ಪ್ರೀತಿಯಿಂದ ನನಗೆ ಕೊಟ್ಟಿದ್ದಾರೆ. ಅದು KR ಶ್ರೀಕಂಠಯ್ಯನವರು ಬರೆದ ಪುಸ್ತಕ. BM ಶ್ರೀಕಂಠಯ್ಯ ಅವರು ಮುನ್ನುಡಿ ಬರೆದಿದ್ದಾರೆ. ಅದರ ಬೆಲೆ ₹3.20. ಕೋರ್ಟಿನವರೆಗೆ ನಾನು ಸತ್ಯವನ್ನೇ ಹೇಳುದು. ಆ ಪುಸ್ತಕಕ್ಕೆ ನಿಮ್ಮಲ್ಲಿ ಯಾರಾದ್ರೂ 30 ಲಕ್ಷ ರೂಪಾಯಿ ನನಗೆ ಇವತ್ತು ಕೊಡ್ತೀರಿ ಅಂತ ಹೇಳಿದ್ರು ನಾನು ಕೊಡುದಿಲ್ಲ. ಇಟ್ಸ್ ಮೈ ವರ್ಡ್. ಯಾಕಂದ್ರೆ ಅದು ಅಷ್ಟು ಬೆಲೆ ಬಾಳುವ ಪುಸ್ತಕ. ಕ್ರಯ ಅಲ್ಲ ನಾನು ಮಾತಾಡ್ತೇನೆ. ಕ್ರಯ ಬೇರೆ, ಬೆಲೆ ಬೇರೆ. ನೋಡಿ, ಅದರಲ್ಲಿ ಇದಕ್ಕೆ ಪೂರಕವಾಗಿ ಎಪಿಕ್ಟೆಟಸ್ ಅಂತ ಹೇಳುವ ತತ್ವಶಾಸ್ತ್ರಜ್ಞ ಒಂದು ಮಾತು ಹೇಳಿದ್ದಾರೆ. ನಿಮ್ಮಲ್ಲಿ ಇರುವುದನ್ನು ಸಂತಸದಿಂದ ಸುಧಾರಿಸಿಕೊಳ್ಳಿ, ನಿಮ್ಮಲ್ಲಿ ಇಲ್ಲದೆ ಇರುವುದನ್ನು ಅದು ಆದಂತೆ ಸುಧಾರಿಸಿಕೊಳ್ಳಿ. ಎಂಥ ಚಂದನ. ವಾಟ್ ಈಸ್ ವಿದಿನ್ ಯುವರ್ ಕಂಟ್ರೋಲ್, ಯು ಇಂಪ್ರೂವ್ ಇಟ್ ವಿತ್ ಆಲ್ ಜಾಯ್. ವಾಟ್ ಈಸ್ ನಾಟ್ ವಿದಿನ್ ಯುವರ್ ಕಂಟ್ರೋಲ್, ಯು ಅಡಾಪ್ಟ್ ಟು ಇಟ್ ವಿತ್ ಆಲ್ ಜಾಯ್. ಅದೇ ರೀತಿಯ ಮಾತುಗಳು ಈ ಬದುಕಿನ ಮಟ್ಟಿಗೆ ಈ ಪುಸ್ತಕದಲ್ಲಿ ಕೂಡ ಇವರು ಹೇಳ್ತಾರೆ. ಜಾಣನಾದ ಶಿಲ್ಪಿ ಯಾವುದೇ ಕಲ್ಲನ್ನು ಉಪಯೋಗಕ್ಕೆ ಬಾರದ್ದು ಅಂತ ಬಿಸಾಡುದಿಲ್ಲ. ಹಿ ವಿಲ್ ಕ್ರಿಯೇಟ್ ಸಮಥಿಂಗ್ ಔಟ್ ಆಫ್ ಇಟ್. ಮೈಕಲ್ ಆಂಜಲೋಗೂ ಕೂಡ ಶುರುವಿಗೆ ಅಲ್ಲಿ ಬಿಸಾಡಿದ ಒಂದು ಸ್ಲ್ಯಾಬಿನಲ್ಲಿ ಏನೋ ಕಂಡಿತು, ಅದ್ಭುತ ಡೇವಿಡ್ ಮಾಡಿದ್ರು. ನಿಮ್ಗೆಲ್ಲರಿಗೂ ಗೊತ್ತುಂಟು. ಹೇಗೆ ಮಾಡಿದ್ಯಪ್ಪ ಡೇವಿಡ್ನ ಶಿಲ್ಪವನ್ನು, ಹೇಗೆ ಕೆತ್ತಿದಿ? ನಾನು ಕೆತ್ತಿದ್ದಲ್ಲ, ಅದರಲ್ಲಿ ಡೇವಿಡ್ ಅಲ್ಲದೆ ಇರುವುದನ್ನು ನಾನು ಕೆತ್ತಿ ಬಿಸಾಡಿದ್ದು ಅಂತ ಹೇಳಿದ್ರಂತೆ ಮೈಕಲ್ ಆಂಜಲೋ. ಈಗ ಸ್ನೇಹಿತರೆ, ಈ ಪುಸ್ತಕದಲ್ಲಿ ಒಳಲಂಬಿ ಅವರು ಹೇಳ್ತಾರೆ, ಬದುಕಿನ ಮಟ್ಟಿಗೆ ಬದುಕೊಂದು ಕೊನೆ ಇಲ್ಲದ ಧಾರಾವಾಹಿಯಾಗಿ ಅಂತ. ಎಂಥ ಚಂದದ ಉದಾಹರಣೆ ನೋಡಿ. ನಾನು ಚಿಕ್ಕ ಪ್ರಾಯದಲ್ಲಿರುವಾಗ, ಈಗೇನು 80 ವರ್ಷ ಆಗಲಿಲ್ಲ, ಇದು ಆ ಟಿವಿಯಲ್ಲಿ ದೂರದರ್ಶನದಲ್ಲಿ ಎಲ್ಲ 13-14 ಎಪಿಸೋಡ್ ಸೀರಿಯಲ್ಗಳಲ್ಲಿ ಮುಗಿಯುವುದಂತ ಇತ್ತು. ಫೌಜಿ, ಲೈಫ್ ಲೈನ್, ಸರ್ಕಸ್ ಹಾಗೆಲ್ಲ ಇತ್ತು. ಆಮೇಲೆ ಒಂದು ಬಂತು ಶಾಂತಿ ಅಂತ. ಅದನ್ನ ಯಾವಳು ನನ್ನ ತಂದೆ ಓಂತಿ ಅಂತಲೇ ಹೇಳ್ತಾ ಇದ್ದಾರೆ. ಮಧ್ಯಾಹ್ನ ಅದು 300 ಎಪಿಸೋಡ್ ಆದ್ದು. ಮತ್ತೆ ಈಗ ನಾನು ಟಿವಿಗೆ ಡೈವರ್ಸ್ ಕೊಟ್ಟು ಒಂದು 20-22 ವರ್ಷ ಆಯ್ತು. ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಈಗ ಧಾರಾವಾಹಿ ನೋಡಿ, ಒಬ್ಬ ಪಾತ್ರಧಾರ ನನಗೆ ದುಡ್ಡು ಕೊಟ್ಟದ್ದು ಕಡಿಮೆ ಆಯ್ತು ಅಂತ ಬಿಟ್ರು ಧಾರಾವಾಹಿ ಈಗ ನಿಲ್ಲಿಸುದಿಲ್ಲ. ಅವನಿಗೆ ಹುಚ್ಚಿಡೀತಂತ ಮಾಡಿ ಇನ್ನೊಬ್ಬನನ್ನಾದ್ರೂ ತರ್ತಾರೆ, ಅಥವಾ ಅವ ಸತ್ತ ಅಂತ ಹೇಳಿ ಅವನಿಗೆ ಪ್ಲಾಸ್ಟಿಕ್ ಸರ್ಜರಿ ಆಯ್ತು ಅಂತ. ಸೊ ಬದುಕು ಕೂಡ ಒಂದು ಪಾತ್ರ ಮುಗ್ದ ಕೂಡಲೇ ಅಲ್ಲಿಗೆ ಮುಗೀತು ಅಂತ ಅಲ್ಲ ಅಂತ, ಅದು ಒಂದು ರೀತಿಯಲ್ಲಿ ಮುಂದೆ ಹೋಗಿಕೊಂಡು ಇರ್ತದೆ. ಇಲ್ಲಿ ಅವರು ಇನ್ನೊಂದು ಅಂಶ ಹೇಳಿದ್ದಾರೆ. ಬದುಕಾಗ್ಲಿ, ಜೀವನ ಆಗ್ಲಿ, ವಿಶ್ವ ಆಗ್ಲಿ, ಅಲ್ಲಿ ಎಲ್ಲವೂ ಕೂಡ ರೂಪಾಂತರ ಆಗ್ತದೆ, ಪರಿವರ್ತನೆ ಆಗ್ತದೆ. ಬಹಳ ಮುಖ್ಯ ಅಂಶ ನೋಡಿ. ಪೌಲೋ ಕೊಯ್ಲೋನ ಮ್ಯಾನುವಲ್ ಆಫ್ ವಾರಿಯರ್ ಆಫ್ ಲೈಟ್ ಅಂತ ಒಂದು ಪುಸ್ತಕ ಉಂಟು. ಹೆಚ್ಚಿನವರು ಆತನ ಆಲ್ಕೆಮಿಸ್ಟ್ ಖಂಡಿತ ನೀವು ಓದಿದ್ದೀರಿ, ಆದರೆ ನಾನ್ ಫಿಕ್ಷನ್. ಅದರಲ್ಲಿ ಒಂದು ವರ್ಡ್ ಹೇಳ್ತಾರೆ, ಸಾಲ್ ಎಟ್ ಕೊಯಾಗುಲಾ ಅಂತ. ಅಂದ್ರೆ ನಥಿಂಗ್ ಗೆಟ್ಸ್ ಡಿಸ್ಟ್ರಾಯ್ಡ್, ಎವ್ರಿಥಿಂಗ್ ಗೆಟ್ಸ್ ಟ್ರಾನ್ಸ್ಫಾರ್ಮ್. ಪ್ರತಿಯೊಂದು ಕೂಡ ರೂಪಾಂತರ ಆಗ್ತದೆ. ನಿಮಗೆ ಗೊತ್ತುಂಟು ಥರ್ಮೋಡೈನಾಮಿಕ್ಸಿನ ಪ್ರಪ್ರಥಮ ಲಾ ಯಾವುದು? ಲಾ ಆಫ್ ಥರ್ಮೋಡೈನಾಮಿಕ್ಸ್ ಇದ್ದು. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಆರ್ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಓನ್ಲಿ. ಹೌದಲ್ವಾ? ಹಾಗಿರುವಾಗ ನೀವು ಒಮ್ಮೆ ದಯವಿಟ್ಟು ಕಲ್ಪನೆ ಮಾಡಿ ಸ್ನೇಹಿತರೆ, ನಾವು ಈ 5 ಫೀಟ, 6 ಫೀಟ, 4.25 ಫೀಟ, ಒಂದು 30, 40, 50, 60, 80 kg ದೇಹ ಇರುವ ಈ ವ್ಯಕ್ತಿಗಳಲ್ಲಿ ಹೇಗೆ ನೋಡಿದ್ರು ಒಂದು 5-6 ಲೀಟರ್ ರಕ್ತ ಉಂಟು ಅಲ್ವಾ? 70% ದ್ರವ ಅಂತ ನಮ್ಮ ದೇಹದಲ್ಲಿ. ನಮ್ಮ ಜೀವ ಹೋದ್ರೆ ಐಸ್ ಕ್ಯಾಂಡಿ ಆಗಿ ಆಗ್ತೇವೆ ನಾವು, ತಣ್ಣನೆ. ಹಾಗಾದ್ರೆ ಈ ಜೀವ ಇರುವುದು ಅಂತ ಹೇಳಿದ್ರೆ ಈ 6 ಲೀಟರಿಂದ ಹೆಚ್ಚು ದ್ರವ, ಅದನ್ನು ಅಷ್ಟು ಟೆಂಪರೇಚರ್ ಅಲ್ಲಿ ಇಡ್ಲಿಕ್ಕೆ ವ್ಯವಸ್ಥೆ ಏನು? ನನಗೆ ಯಾವುದೇ ಅಡಿಗೆ ಮಾಡಿ ಗೊತ್ತಿಲ್ಲ. ಈಗ 6 ಲೀಟರ್ ನೀರನ್ನು ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡಿ ಅಂತ ಹೇಳಿದ್ರೆ, ಸಿಗರ್ ಲೈಟಿನಲ್ಲಿ ನಾವು ಬೆಂಕಿ ಕೊಟ್ಟರೆ ಅದು ಬಿಸಿ ಆಗ್ತದೆ? ಇಲ್ಲ. ಗ್ಯಾಸ್ ಸ್ಟವ್ ಅಥವಾ ಬೇರೆ ಏನು ಬೇಕೇ ಬೇಕು. ಆದ್ರೆ ಅರ್ಥ ಏನು? ಅಷ್ಟು ಶಕ್ತಿ ನಮ್ಮ ಒಳಗೆ ಉಂಟು ಕಡೆ ಪಕ್ಷದ್ದು.
ಹಾಗಾದ್ರೆ ಈ ಶಕ್ತಿ ನಾಶ ಆಗುದು ಅಂತ ಹೇಳಿದ್ರೆ ನಾಶ ಆಗುದಲ್ಲ. ಡೆತ್ ಈಸ್ ಆಲ್ಸೋ ಎ ಸ್ಟೇಜ್. ಅದು ರೂಪಾಂತರ ಆಗ್ಬೇಕಷ್ಟೆ. ಈಗ ನೀರನ್ನು ಬಿಸಿ ಮಾಡಿದ್ರೆ ಅದು ಆವಿ ಆಗ್ತದೆ. ಆವಿಯನ್ನು ಶೀತಲೀಕರಣಗೊಳಿಸಿದ್ರೆ ಅದು ಮೋಡ ಆಗ್ಬಹುದು, ಇಬ್ಬನಿ ಆಗ್ಬಹುದು, ಪುನಃ ಮಳೆ ಬರ್ತದೆ. ನೀರನ್ನು ಬಹಳ ಶೀತಲೀಕರಣಗೊಳಿಸಿದ್ರೆ ಅದು ಐಸ್ ಆಗ್ತದೆ, ರೂಪಾಂತರ ಆಗ್ತದೆ. ಹಾಗಾಗಿ ಎಲ್ಲವೂ ಇರುವಂಥದ್ದು ಈ ಒಂದು ರೂಪಾಂತರದಲ್ಲಿ. ಅದನ್ನು ಇವರ ಮನೋವಿಜ್ಞಾನ ಪುಸ್ತಕದಲ್ಲಿ ಕೂಡ ಹೇಳಿದರೆ, ವಾಬಿ ಸಾಬಿ ಅಂತ ಜಪಾನೀಸ್ ತತ್ವ ಕೂಡ ಉಂಟು. ಅದು ಏನು ಹೇಳ್ತದೆ ಅಂತ ಹೇಳಿದ್ರೆ, ನಥಿಂಗ್ ಈಸ್ ಪರ್ಮನೆಂಟ್, ನಥಿಂಗ್ ಈಸ್ ಫಿನಿಶ್ಡ್, ನಥಿಂಗ್ ಈಸ್ ಪರ್ಫೆಕ್ಟ್. ಯಾವುದು ಶಾಶ್ವತ ಅಲ್ಲ, ಯಾವುದು ಮುಗ್ಧ ಅಧ್ಯಾಯ ಅಥವಾ ಕೊನೆ ಆಯ್ತು ಅಂತ ಸಹ ಇಲ್ಲ. ಅದು ಹಳೆ ಕನ್ನಡ ಸಿನಿಮಾದಲ್ಲಿ ಮಾತ್ರ ಎಲ್ಲ ಜಗಳಾಗಿ ಕೊನೆಗೆ 12 ಜನ ಒಟ್ಟಿಗೆ ನಿಂತು ಗ್ರೂಪ್ ಫೋಟೋಕ್ಕೆ ಶುಭಂ ಅಂತ ಬರ್ತು, ಡಿಮ್ ಅಂತ. ಅದು ಬಿಡಿ, ಯಾವುದು ಕೂಡ ಪರ್ಫೆಕ್ಟ್ ಅಲ್ಲ. ಪ್ರಕೃತಿಯಲ್ಲಿ ಯಾವುದು ಪರ್ಫೆಕ್ಟ್ ಅಲ್ಲ. ಆದ್ರೆ ಅದರಲ್ಲಿ ಒಂದು ಗ್ರೇಸ್ ಇದೆ, ಅದರಲ್ಲಿ ಒಂದು ಬ್ಯೂಟಿ ಇದೆ, ಅದರಲ್ಲಿ ಒಂದು ಹಾರ್ಮೋನಿ ಇದೆ. ಇದನ್ನು ಕಂಡುಕೊಳ್ಳುವ ದೃಷ್ಟಿ ನಾವು ಬೆಳೆಸಿಕೊಳ್ಬೇಕು. ಸಾರ್ಥಕ ಅರ್ಥಪೂರ್ಣ ಬದುಕಿಗೆ ಪ್ರಾಮಾಣಿಕತೆ, ಕೃತಜ್ಞತೆ, ಸ್ಪಂದಿಸುವ ಗುಣ ಬಹಳ ಮುಖ್ಯ ಅಂತ ಇವರಿಲ್ಲಿ ಹೇಳ್ತಾರೆ. ಪ್ರಾಮಾಣಿಕತೆ, ಕೃತಜ್ಞತೆ, ಸ್ಪಂದಿಸುವ ಗುಣ. ನನಗೆ ಸಂಬಂಧದಲ್ಲಿ ಡಿಸ್ಟೆಂಟ್ ಆಗುವವರು ವಿಜಯ ಸರಸ್ವತಿ ಅವರ ಹಸ್ಬೆಂಡ್ ಅವರು ಬಂದಿದ್ದಾರೆ. ಅವರು ಕೂಡ ಒಂದು ಪುಸ್ತಕದಲ್ಲಿ ಅಕ್ಷರ ದೀಪ ಹೇಳೋದ್ರಲ್ಲಿ ಪುಟ 169ರಲ್ಲಿ ಬರೆದಿದ್ದಾರೆ, ಮನುಷ್ಯನಿಗೆ ಯಾವಾಗ ಗೌರವ ಬರ್ತದೆ, ಯಾವಾಗ ಬೆಲೆ ಬರ್ತದೆ. ಬಹಳ ಒಂದು ಒಳ್ಳೆ ಪ್ರಶ್ನೆ ಅಪ್ಪ. ಈಗ ದನಕ್ಕೆ ಯಾವಾಗ ಗೌರವ ಬೆಲೆ ಬರ್ತದೆ, ಆನೆಗೆ ಯಾವಾಗ ಗೌರವ ಬೆಲೆ ಬರ್ತದೆ, ಹುಲಿಗೆ ಯಾವಾಗ ಗೌರವ ಬೆಲೆ ಬರ್ತದೆ, ನನ್ಗೊಂದು ಅಂದಾಜು ಮಾಡ್ಲಿಕ್ಕೆ ಆಗ್ತದೆ. ಹಾಗಿದ್ರೆ ಈ ಮನುಷ್ಯನಿಗೆ ನಿಜವಾಗಿ ಒಂದು ಬೆಲೆ ಬರುವುದು ಯಾವಾಗ, ಏನದ್ರಿಂದ? ಅವರ ಅಭಿಪ್ರಾಯ ಒಂದು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಒಬ್ಬ ಮನುಷ್ಯ ಇನ್ನೊಬ್ಬ ಜೀವಿಗೆ ಅಂತರ್ಯದಿಂದ ಮಿಡಿಯುವುದರಿಂದ ಆ ಬೆಲೆ ಬರ್ತದೆ ಅಂತ. ಕೇವಲ ಜ್ಞಾನ ಇದ್ರೆ ಅದೊಂದು ದೊಡ್ಡ ಲಾರಿಯಲ್ಲಿ ಬೈಹುಲ್ಲಿನ ಕಟ್ಟ ಇದ್ದಾಗ ಅದರಿಂದ ಯಾರಿಗೆ ಏನು ಪ್ರಯೋಜನ? ಆ ಒಂದು ಮಿಡಿಯುವ ಮನಸ್ಸು ಬೇಕು, ಕಾರ್ಯದಲ್ಲಿ ತೋರಿಸಬೇಕು. ಒಳಲಂಬೆಯವರ ಪ್ರಥಮ ಪುಸ್ತಕ ಧ್ಯಾನ, ಅದರಲ್ಲಿ ಅವರು ವೈಜ್ಞಾನಿಕವಾಗಿ ಹೇಳಿದ್ದಾರೆ, ಯಾರಿಗೆ ಮಿಡಿಯುವ, ಯಾರಿಗೆ ಸ್ಪಂದಿಸುವ ಗುಣ ಉಂಟು ಅವರಲ್ಲಿ ಇಂಟ್ರಾಲುಕೆನ್ 2, ಐ ಆಮ್ ನಾಟ್ ಶೂರ್ ಅಬೌಟ್ ಪ್ರೊನೌನ್ಸಿಯೇಷನ್, ಆ ರೀತಿ ಏನೋ ಒಂದು ಇರಬೇಕು ಡಾಕ್ಟರ್, ಇಂಟ್ರಾಲುಕೆನ್ 2 ಅಂತ. ಇಂಟ್ರಾಲುಕೆನ್ 2 ಅಂತ ಹೇಳುವಂತಹ ಹಾರ್ಮೋನ್ನ ಸ್ರಾವ ಆಗ್ತದೆ. ಅದು ಅವರ ಮನಸ್ಸನ್ನು, ಹೃದಯವನ್ನು ಮತ್ತಷ್ಟು ವಿಶಾಲ ಚಂದ ಮಾಡಿ ಅವರನ್ನೇ ಒಂದು ಹೂದೋಟ ಮಾಡ್ತಾರಂತೆ. ನೀವು ಗಮನಿಸಿ ನೋಡಿ, ಅಂತರ್ಯದಿಂದ ಯಾರು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಾರೆ, ಅದಕ್ಕೆ ಮಿಡಿತಾರೆ, ಅವರಿಗೆ ಎಷ್ಟು ಬೇಕಾದರೂ ಕಷ್ಟ ನೋವಿರಲಿ, ಆದರೆ ಅವರ ಒಂದು ಮಾನಸಿಕ ಸ್ಥಿತಿಗತಿ, ಅವರ ಜೀವನ, ಅವರ ಒಂದು ವ್ಯಕ್ತಿತ್ವದಲ್ಲಿ ಒಂದು ಲಾಲಿತ್ಯ ಇರ್ತದೆ, ಒಂದು ರೀತಿಯ ಪಾಸಿಟಿವ್ ಸುಗಂಧ ಕೂಡ ಇರ್ತದೆ. ಇದು ನಿಜವಾದ ಬೆಳವಣಿಗೆ. ಇಲ್ಲಿ ರಾಕೇಶ್ ಜುಂಜುವಾಲಾ ಅಂತ ಹೇಳುವವರೊಂದು ಉದಾಹರಣೆ ಕೊಡ್ತಾರೆ ಪುಸ್ತಕದಲ್ಲಿ. ನಮ್ಮ ಭಾರತ ದೇಶದ ಒಬ್ಬ ಬಿಲಿಯನರ್, ಶೇರ್ ಮಾರುಕಟ್ಟೆಯಲ್ಲಿ ಬಹಳಷ್ಟು ಸಾಧನೆ ಮಾಡಿದ ವ್ಯಕ್ತಿ. ಆದ್ರೆ ತೀರಾ ಚಿಕ್ಕ ವಯಸ್ಸಲ್ಲಿ, ಒಂದು 32 ವಯಸ್ಸಿನಲ್ಲಿಯೇ 3-4 ವರ್ಷ ಹಾಸಿಗೆ ಹಿಡಿದು ನರಳಿ ಅವರು ತೀರಿ ಹೋದ್ರು. ಅವರಿಗೆ ಅನಿಸಿತಂತೆ, ನಾನಾಗಿದ್ರೆ ಜೀವನದಲ್ಲಿ ಎಂತ ಮಾಡಿದೆ, ಏನು ಮಾಡ್ಲಿಲ್ಲ ಅಂತ. ಇದಕ್ಕೆ ಪೂರಕವಾಗಿ ಒಂದು ಕತೆ ನೆನಪಾಗ್ತದೆ. ಒಬ್ರು ಬಹಳ ದೊಡ್ಡ ವ್ಯಾಪಾರಿ ಇದ್ರಂತೆ, ದೊಡ್ಡ ಮಳಿಗೆ, ಅಲ್ಲಿ ಇಲ್ಲದ ವಸ್ತು ಸಾಮಾನಿಲ್ಲ. ಅವರ ಕೊನೆ ಕಾಲದಲ್ಲಿ ಆ ಮಳಿಗೆಗೆ ಹೋಗ್ಲಿಕ್ಕೆ ಯಜಮಾನಿಗೆ ಕಷ್ಟ ಆಗ್ತಾ ಇತ್ತು. ಹಾಗೆ ಹಾಸಿಗೆಯಲ್ಲಿ ಇದ್ರಂತೆ. ಅವಾಗ ಜೀವ ಹೋಗ್ತದೆ ಆಗುವಾಗ ಅವರು ಕೇಳಿದ್ರಂತೆ, ಪತ್ನಿ ಒಟ್ಟಿಗೆ ಇದ್ರು, ನನ್ನ ದೊಡ್ಡ ಮಗ ಶಂಕರ ಎಲ್ಲಿದ್ದಾನೆ? ಪತ್ನಿ ಹೇಳಿದೆ, ಜೋ ಇಲ್ಲಿ ನೋಡಿಯಪ್ಪ, ನಿಮ್ಮ ತಲೆಯ ಬಲಬದಿ ಕೂತ್ಕೊಂಡಿರುತ್ತೆ ಶಂಕರ. ಇದು ನಡುವಿನ ಮಗ ನನ್ನ ಗೋಪಾಲ ಎಲ್ಲಿದ್ದಾನೆ? ನೀವು ಎಂತ ಹೇಳುದು, ನಿಮ್ಮ ಎಡದ ಕಾರಣ ಆಚೆ ಬದಿ ಮೂಲೆಯಲ್ಲಿ ಕೆಳಗೆ ನಿಮ್ಮ ಹತ್ರವೇ ಇದ್ದಾನೆ ಗೋಪಾಲ ಅಂತ ಹೇಳಿ. ಸರಿ, ನನ್ನ ಇದು ಕೊನೆ ಮಗ ಇದು ಹರಿಪ್ರಸಾದ್ ಎಲ್ಲಿದ್ದಾನೆ? ನಿಮ್ಮದೊಂದು ಈಗ ನಿಮ್ಮ ತಲೆ ಎಡಬದಿಯಲ್ಲಿ ತಲೆದಿಂಬಿನ ಹತ್ರ ಇಲ್ಲಿಯೇ ಕೂತ್ಕೊಂಡಿದ್ದಾನೆ, ನಿಮ್ಮ ತಲೆ ಹಿಡ್ಕೊಂಡು ಹರಿಪ್ರಸಾದ್. ಅಯ್ಯೋ, 3 ಮಕ್ಕಳು ಇಲ್ಲೇ ಇದ್ದಾರೆ, ನನ್ನ ಅಂಗಡಿಯಲ್ಲಿ ಯಾರಿಲ್ಲ ಅಂತ ಹೇಳಿ ಅಲ್ಲಿಯೇ ಸತ್ತ.
ಈ ಕೆಲವರಿಗೆ ಯಾವ ಮಟ್ಟಿನ ಒಂದು ಮೋಹ ಇರ್ತದೆ ಸ್ವಾಮಿ, ಅದಕ್ಕೆಲ್ಲ ಒಂದು ಔಷಧಿ. ಒಂದು ಮಲಯಾಳ ಭಾಷೆಯಲ್ಲಿ ಗಾದೆ ಉಂಟು, ಕಷಂಡಿಕ್ಕುಂ ಅಸೂಯಕ್ಕುಂ ಮರುಳಿಲ್ಲ ಅಂತ. ಅಂದ್ರೆ ಬೋಳ್ ಮಂಡೆಗೆ ಮತ್ತು ಅಸೂಯೆಗೆ ಮದ್ದಿಲ್ಲ ಅಂತ. ಹಾಗಾಗಿ ಕೆಲವು ಮನುಷ್ಯನ ಸೀಕಿಗೂ ಕೂಡ ಬಹುಶಃ ಮದ್ದಿಲ್ಲ. ಇನ್ನು ಇದರಲ್ಲಿ ಬಹಳ ಚೆನ್ನಾಗಿ ಒಂದು ಅಂಶ ಹೇಳ್ತಾರೆ, ಸಾಧನೆ ಅಂದ್ರೆ ಏನು ಅಂತ. ನೋಡಿ, ಇದನ್ನು ನಾನು ಹೇಳುದು ಕೆಲವು ಭ್ರಮೆಯನ್ನು ಹೇಗೆ ಹರಿದು ಬಿಸಾಡ್ತಾರೆ ಅಂತ. ವಿಶ್ವ ಸುಂದರಿ, ಎಸ್, ಅದ್ಭುತ. ಇವರು ಹೇಳ್ತಾರೆ. ಹಾಗಾದ್ರೆ ವಿಶ್ವ ಸುಂದರಿ ಅಂತ ಒಬ್ಬರಿಗೆ ಪಟ್ಟ ಕಿರೀಟ ಸಿಕ್ಕಿದೆ, ಆ ವರ್ಷ ವಿಶ್ವ ಅಥವಾ ಇಡೀ ಭೂಮಿಯಲ್ಲಿ ಅವಳಿಗಿಂತ ಸುಂದರಿ ಇಲ್ಲ ಅಂತಲೇ ಅರ್ಥವ? ಅವಳಿಗಿಂತ ಬುದ್ಧಿವಂತೆ, ಅವಳಿಗಿಂತ ಕೌಶಲ್ಯ ಭರಿತನಾದ ವ್ಯಕ್ತಿ ಜೀವಿ ಇಲ್ಲ ಅಂತಲೇ ಅರ್ಥವ? ಅಲ್ಲ, ಅವಳೆಲ್ಲ ಆಗಿ ಸ್ಟೇಜ್ ಬೈ ಸ್ಟೇಜ್ ಹೋಗಿ ಅಲ್ಲೋ ಅಲ್ಲಿ ಪ್ರೈಸ್ ಸಿಕ್ಕಿದು. ಇಂಥ ನಮಗೆ ಕೆಲವು ಭ್ರಮೆಗಳು ಎಷ್ಟೋ ಇರ್ತವೆ. ಇದನ್ನು ಈ ಅಡ್ವರ್ಟೈಸಿಂಗ್ ಕಂಪನಿಯವರು, ಡಂಬಾಚಾರ ಮಾಡುವವರು ಬಹಳ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ತಾರೆ. ಒಳಲಂಬೆ ಅವರು ಹೇಳ್ತಾರೆ, ಸಾಧನೆ ಅಂತ ಹೇಳಿದ್ರೆ ಅದು ಮಾನವನ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಸಹಕಾರಿಯಾಗಬೇಕು ಅಂತ. ತನ್ನ ಹಾಗೂ ಇತರರ ಜೀವನ ಮಟ್ಟವನ್ನು ಮೇಲ್ಮಟ್ಟಕ್ಕೆ ತೆಕ್ಕೊಂಡು ಹೋಗ್ಲಿಕ್ಕೆ ಅದು ಸಹಕಾರಿಯಾದ್ರೆ ಮಾತ್ರ ಸಾಧನೆ. ಇಲ್ಲದಿದ್ರೆ ಏನಾಗ್ತದೆ, ಅಕ್ಬರ್ ಬೀರ್ಬಲ್ನ ಒಂದು ಕಥೆ ನೆನಪಾಗ್ತದೆ. ಅಕ್ಬರ್ನ ಆಸ್ಥಾನಕ್ಕೆ ಒಬ್ಬ ಬಂದ ಅಂತೆ, ದೊಡ್ಡ ಸಾಧನೆ ಮಾಡಿದವ. ಏನ್ ಸಾಧನೆ ಮಾಡಿದ್ಯಪ್ಪ? ಒಂದು ಸೂಜಿ ಮತ್ತು ರಾಗಿ ಯಾವುದೋ ಒಂದು ಚಿಕ್ಕ ಕಾಳು ತನ್ನಿ, ಒಂದು ಸೇರು ಅಂತ ಹೇಳಿದಂತೆ. ಕೊಟ್ರಂತೆ. ಸೂಜಿಯನ್ನು ಹೀಗೆ ಹಿಡಿದು ಒಂದು ಸೇರು ಆ ಚಿಕ್ಕ ಕಾಳು, ಯಾವುದು ರಾಗಿಯ ಜೋಳವ, ನನಗೆ ಅದ್ರ ಹೆಸರುಗಳು ಕೂಡ ಗೊತ್ತಿಲ್ಲ, ಅಂದ್ರೆ ಅಡಿಗೆ ಕೋಣೆಯ ಬದಿಗೆ ನಾನಿಲ್ಲ. ಆ ಚಿಕ್ಕದನ್ನು ಸೂಜಿಯ ತೂತಿನಲ್ಲಿ ಈಗ ಬಿಸಾಡಿದಂತೆ, ಆಚೆ ಹೋಯ್ತಂತೆ. ಇಡೀ ಒಂದು ಸೇರನ್ನು ಖಾಲಿ ಮಾಡಿದಂತೆ, ಒಂದು ಬೀಳದ ಸೂಜಿಯ ತೂತಿನ ಮೂಲಕ ಹೋಗಿದೆ. ಎಲ್ಲ ಚಪ್ಪಾಳೆ ತಟ್ಟಿದ್ರು, ಎಲ್ಲರಿಗೂ ಟೆನ್ಷನ್ ಆಯ್ತು. ಇನ್ನು ಈ ಸಾಧನೆ ಮಾಡಿದವನಿಗೆ ಏನು ಬಹುಮಾನ, ಏನು ಕೊಡುದು? ಒಮ್ಮೆ ಮಹಾರಾಜರಿಗೂ ಗಲಿಬಿಲಿ ಆಯ್ತು. ಒಂದು 500 ಚಿನ್ನದ ನಾಣ್ಯ ಕೊಡುದ ಅಥವಾ 2 ಗ್ರಾಮ ಕೊಡುದ, ಎಲ್ಲ ಗುಸುಗುಸು ಮಾತಾಡುವಾಗ ಕಡೆಗೆ ಬೀರ್ಬಲ್ ಹೇಳಿದ್ರಂತೆ, ನಿಜವಾಗಿ ಇಷ್ಟು ಕೊಟ್ರೆ ಸಾಕು ಅಂತ. ಆಯ್ತು ಅಂತ ಕಡೆಗೆ ಅವರನ್ನು ಭರಿಸಿ ಅವರಿಗೆ ಕೊಟ್ರಂತೆ ರಾಜರು. ಏನು 3 ಸೇರು ಅದೇ ಎಂತದ್ದು ರಾಗಿಯನ್ನೇ ಕೊಟ್ರಂತೆ. ಅವನಿಗೆ ಸ್ವಲ್ಪ ಗಲಿಬಿಲಿ ಅಂತ, ನೀವು ದೊಡ್ಡ ರಾಜರು ಅಂತ ಕೇಳಿದ್ದೇನೆ, ಹಾಗೆ ನೀವೆಂತ ಮಕ್ಕರ್ ಮಾಡುದು, ತಾಮಸೆ ಮಾಡುದು ಅಲ್ಲ, ನರಮನುಷ್ಯನಿಗೆ ಅದರಿಂದ ಉಪಕಾರ ಉಂಟು. ಆಯ್ತಪ್ಪ, ಅವನು ಆ ವಿದ್ಯೆಯನ್ನು ಕೌಶಲ್ಯ ಪ್ರದರ್ಶನ ಮಾಡ್ಲಿಕ್ಕೆ ಫ್ರೀ 3 ಸೇರು ಅದನ್ನೇ ಕೊಟ್ಟದು. ಹಾಗಾಗಿ ಕೇವಲ ಎಲ್ಲರಿಗೂ ನಿಮ್ಗೆ ಗೊತ್ತುಂಟು, ಡಿಗ್ರಿ ಆದ್ರೆ, ಮೆಡಲ್ ಸಿಕ್ಕಿದ್ರೆ, ಇಷ್ಟು ಸರ್ಟಿಫಿಕೇಟ್ ಆಯ್ತು ಅಂತ ಹೇಳಿದ್ರೆ ಅದು ಸಾಧನೆ ಆಗ್ತದೆ. ನನಗೆ ಇತ್ತೀಚೆಗೆ ಒಂದು ಪ್ರಶ್ನೆ ತಲೆಗೆ ಬಂದಿದೆ, ಇವರ ಪುಸ್ತಕವನ್ನು ಓದುವಾಗಲೇ ಗೊತ್ತಾದದ್ದು. ಚಿಕ್ಕ ಶಾರ್ಟ್ ಸ್ಟೋರಿ. ಕೆಲವೆಲ್ಲ ಸಂಸಾರ ನೋಡುವಾಗ ನನಗೆ ಒಂದು ತಲೆಗೆ ಹೊಡೆದದ್ದು ಚಿಕ್ಕ ಕತೆ. ಆ ಹೆತ್ತವರ ಮನೆಯಲ್ಲಿ ಕೊನೆಗೆ ಆ ಹೆತ್ತವರ ಜೊತೆ ಉಳಿದದ್ದು ಟಾಮಿ ಮತ್ತು ಬಿಲ್ಲು ಮಾತ್ರ ಅಂತ. ಇದು ಎಂತ ಎಜುಕೇಶನ್, ವಿದ್ಯೆಯ? ನನಗೆ ಅರ್ಥ ಆಗುದಿಲ್ಲ. ಅಲ್ಲ, ಖಲೀಲ್ ಗಿಬ್ರಾನಿ ಹೇಳಿದ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಚಿಲ್ಡ್ರನ್, ದೇ ಆರ್ ದ ಚಿಲ್ಡ್ರನ್ ಆಫ್ ದ ಯೂನಿವರ್ಸ್, ದೇ ಆರ್ ದ ಚಿಲ್ಡ್ರನ್ ಥ್ರೂ ಯು ಅಂತ. ಸಂತೋಷಪ್ಪ, ಮೆಚ್ಚುವ, ಗೌರವ. ಹಾಗಾದ್ರೆ ಆ ಮಕ್ಕಳಿಗೆ 1 ಪೈಸೆ ಅಷ್ಟಾದ್ರೂ ಕಾಳಜಿ ಬೇಡವಾ? ಹೆತ್ತವರೊಟ್ಟಿಗೆ ಅಂಟಿಕೊಂಡಿರ್ಬೇಕು ಅಂತ ನಾನು ಹೇಳುದಿಲ್ಲ, ಭಾವನಾತ್ಮಕವಾಗಿ ಆದ್ರೂ ಇರ್ಬೋದಲ್ವ? ಅದು ಕೂಡ ಈಗಿನ ಹೆಚ್ಚಿನವರಿಗಿಲ್ಲ. ಐ ಆಮ್ ಬಿಸಿ ಅಂತ ಹೇಳೋದೊಂದು ಫ್ಯಾಷನ್ ಆಗಿದೆ. ಅಂದ್ರೆ ಅವ ದೊಡ್ಡ ಜನ ಅಂತ ಆ ಹೇಳುವ ಒಂದು ಸ್ಟೈಲ್ ನೋಡ್ಬೇಕು. ಇರ್ಲಿ, ಸರಿ. ಈ ಪುಸ್ತಕದಲ್ಲಿ 6 ಸಲ ರಿಪೀಟ್ ಮಾಡಿದ ಒಂದು ಪಾಯಿಂಟ್ ಇದೆ, ಬಹಳ ಇಷ್ಟ ಆಗಿದೆ ನನಗೆ. ತಾವು ಕೂಡ ಅದನ್ನು ಸ್ವೀಕರಿಸಬಹುದು. ಶಕ್ತಿಯ ನರ್ತನ. ಪ್ರತಿಯೊಂದು ಕೂಡ ಶಕ್ತಿಯ ನರ್ತನ. ಆಧ್ಯಾತ್ಮಿಕವಾಗಿ ನೋಡಿ, ವೈಚಾರಿಕವಾಗಿ ನೋಡಿ, ಅಥವಾ ವಿಜ್ಞಾನದ ರೂಪದಲ್ಲಿ ನೋಡಿ. ಎವ್ರಿಥಿಂಗ್ ಈಸ್ ನಥಿಂಗ್ ಬಟ್ ಡ್ಯಾನ್ಸ್ ಆಫ್ ಎನರ್ಜಿ. ಶಿವಶಕ್ತಿಯ ನರ್ತನ ಅಂತಲೂ ಹೇಳ್ಬೋದು, ಇನ್ ಅಂಡ್ ಯಾಂಗಿನ ನರ್ತನ ಅಂತಲೂ ಹೇಳ್ಬೋದು, ತಾವೋಯಿನ ನರ್ತನ ಅಂತಲೂ ಹೇಳ್ಬೋದು. ನೋಡಿ, ಇಲ್ಲಿ ಈಗ ಮೈಕ್ರೋಫೋನು, ಇದನ್ನು ತುಂಡು 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 ಮಾಡುವ, ಏನಾಗ್ತದೆ? ಕೊನೆಗೆ ಒಂದು ಅಣು ಸಿಗ್ತದೆ, ಅದನ್ನು ಕೂಡ ತುಂಡು ಮಾಡುವ.
ನಿಮಗೆಲ್ಲರಿಗೂ ಗೊತ್ತುಂಟು, ಒಳಗೆ ಪ್ರೋಟಾನು, ನ್ಯೂಟ್ರಾನು, ನ್ಯೂಕ್ಲಿಯಸ್ ಸಿಗ್ತದೆ. ಅದನ್ನು ತುಂಡು ಮಾಡುವ. ಅದಕ್ಕಿಂತ ಸಬ್ ಅಟಾಮಿಕ್ ಲೆವೆಲಲ್ಲಿ ಪೋಸಿಟ್ರಾನು, ಫೋಟಾನು ಇತ್ಯಾದಿ ಸಿಗ್ತದೆ. ಮತ್ತು ಅದನ್ನು ತುಂಡು ಮಾಡುವ. ಕ್ವಾರ್ಕ್ ಅಂತ ಸಿಗ್ತದೆ, QUARK, ಕ್ವಾರ್ಕ್, ಸೂಕ್ಷ್ಮ, ಅತಿ ಸೂಕ್ಷ್ಮ. ಅದನ್ನು ಕೂಡ ನಾವು ತುಂಡು ಮಾಡುವ. ಏನು ಸಿಗ್ತದೆ? ಸಿಗುದೆಂತದ್ದು? ಗೋಳಿ ಬಜೆ, ಎಂತದ್ದು ಇಲ್ಲ, ಖಾಲಿ. ಆಯ್ತು, ಇಷ್ಟು ದೊಡ್ಡ ನಾನು ಭಾಷಣ ಗುದ್ದುತ್ತಾ ಇದ್ದೇನೆ. ಎಂತದ್ದು ಇದು? ಆಗುದೇನು? ಇಲ್ಲಿಂದ ಶಬ್ದಗಳು ಬರ್ತಾ ಉಂಟು. ನಾದ ಅಲ್ಲ, ಶಬ್ದ. ಇದು ಒಂದು ತರಂಗ ಅಷ್ಟೇ. ಆಯ್ತು, ನನ್ನನ್ನೀಗ ಹೀಗೆ ತುಂಡು 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 ಮಾಡು. ಏನಾಗ್ತದೆ? ಕೊನೆಗೆ ಎಲುಬೆಲ್ಲ ಆಯ್ತು, ಜೀವಕೋಶ ಸಿಗ್ತದೆ. ಜೀವಕೋಶವನ್ನು ಸಹ ಡಿಸೆಕ್ಟ್ ಮಾಡು. ಒಳಗೆ ಒಳಗೆ ಆಕಾಶ ಖಾಲಿ. ಹಾಗಾಗಿ ಈ ವಾಯ್ಡ್ನೆಸ್, ಅನಂತತೆ ಅಥವಾ ಶೂನ್ಯ, ಇದರಲ್ಲಿ ಆ ಶಕ್ತಿಯ ನರ್ತನ ಆಗ್ತಾ ಇರ್ತದೆ, ಕಂಪನ. ಇದನ್ನೇ ಇವರು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಇದೆ. ಅದನ್ನೇ ಉದ್ಗೀತ ನರ್ತನ ಅಂತ ಹೇಳ್ತಾರೆ. ಉದ್ಗೀತ ಯಾಕಂದ್ರೆ ಅದೊಂದು ಸಾತ್ವಿಕ ನರ್ತನ, ಉದ್ಗೀತವಾದ. ಯಾವಾಗ ಪ್ರಜ್ಞೆ ಮತ್ತು ಶಕ್ತಿ ಸಂಯೋಗಗೊಂಡಲ್ಲಿ ನರ್ತನ ಆಗ್ತದ, ಅಲ್ಲಿ ದ್ರವ್ಯರಾಶಿಯ ಉತ್ಪತ್ತಿ ಆಗ್ತದೆ, ಜಗತ್ತು ರೂಪುಗೊಳ್ತದೆ. ಈ ಮೂಲ ತತ್ವವನ್ನು ಕೂಡ ಈ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಇವರು ಮನಸ್ಸಿಗೆ ಮುಟ್ಟುವಾಗಿ ವಿವರಿಸಿದ್ದಾರೆ. ಮನೋವಿಜ್ಞಾನ ಹೇಳುವ ಇವರ ಪುಸ್ತಕದಲ್ಲಿಯೂ ಇದಕ್ಕೆ ಪೂರಕವಾಗಿ ಹೇಳಿದ್ದಾರೆ. ಜಗತ್ತು ನಿರ್ಮಾಣ ಆಗುವುದು ಶಕ್ತಿಯ ರೂಪಾಂತರದಿಂದ ಅಂತ. ಇಲ್ಲಿ ಸ್ನೇಹಿತರೆ ಗಮನಿಸಿ ನೋಡಿ, ಇವರ ಈ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ ಹೇಳುವ ವಿಚಾರ ಹೇಳಿದ್ದಾರೆ. 2022ರಲ್ಲಿ ಅದಕ್ಕೆ ನೊಬೆಲ್ ಪ್ರೈಸ್ ಬಂದಿದೆ. ಅದರಲ್ಲಿ ಕೂಡ ಹೇಳುದು, ಯಾವುದೇ ಒಂದು ವಸ್ತುವಿನ ಮೊದಲನೇ ಅಥವಾ ಕಟ್ಟ ಕೊನೆಯ ಸ್ಥಿತಿ ಅಂತ ಹೇಳಿದ್ರೆ ಅಲ್ಲಿ ಶಕ್ತಿಯ ನರ್ತನ ಮಾತ್ರ ಇರುವುದು ಅಂತ. ನೀವು ನಂತರ ಬೇಕಾದ್ರೆ ಮನೆಗೆ ಹೋದ ಮೇಲೆ ಗೂಗಲ್ನಲ್ಲಿ ನೋಡಿ, ಸ್ಪೆಲ್ಲಿಂಗ್ ಚಾಲ್ಡಿನಿ ಡಿಸ್ಕ್ ಅಂತ, CHLADNI ಡಿಸ್ಕ್ ಅಥವಾ ಚಾಲ್ಡಿನಿ ಪ್ಲೇಟ್ ಅಂತ. ಶಕ್ತಿಯ ನರ್ತನ ಅಂತ ಹೇಳುವುದಕ್ಕೆ ಪ್ರೂಫ್, ಜರ್ಮನಿ ವಿಜ್ಞಾನಿ ಓಂಕಾರವನ್ನು ಆತನ ಒಂದು ಡಿಸ್ಕ್ ರಚಿಸಿ ಅದರ ಮೇಲೆ ಉಪ್ಪುನ ಹರಳು ಅಥವಾ ಕೇವಲ ಮರಳನ್ನು ಹಾಕಿ ಓಂಕಾರದ ಶಬ್ದಕ್ಕೆ ಆ ಡಿಸ್ಕ್ ತಾಗುವಾಗಿ ಇಟ್ಟಾಗ ಆ ಡಿಸ್ಕಿನಲ್ಲಿ ಶ್ರೀಚಕ್ರದ ಚಿಹ್ನೆ ಬಂದಿದೆ. ಇದು ರೈಲಲ್ಲ, ಇದು ಬಂಡಲ, ಇದನ್ನು ಈಗ ಯಾರು ಮಾಡಿದ್ರು ಬರ್ತಾರೆ. ಇನ್ನೊಂದು ವಿಚಾರ ಹೇಳ್ತೇನೆ, ಈ ಪುಸ್ತಕ ಓದುವಾಗಲೇ ತಿಳಿದು ಬಂದದ್ದು, ನೀರಿಗೆ ಜೀವ ಉಂಟು. ಇದು ನಾನು ಕಂಕನಾಡಿ 109ರಿಂದ ಡೈರೆಕ್ಟ್ ಇಲ್ಲಿಗೆ ಬಂದದ್ದು ಅಂತ ದಯವಿಟ್ಟು ಯಾರು ಗ್ರೇಸ್ಬೇಡಿಯಪ್ಪ. ಅಲ್ಲ, ಸ್ಕ್ರೂ ಎಲ್ಲ ಕರೆಕ್ಟ್ ಉಂಟು. ನೀರಿಗೆ ಜೀವ ಉಂಟು ಸ್ವಾಮಿ. ನಾವೆಲ್ಲರೂ ಅಡಲ್ಟ್ ವ್ಯಕ್ತಿಗಳು, ನನಗೆ ಪ್ರೂಫ್ ಬೇಕಲ್ವಾ? ಪ್ರೂಫ್ ಇಲ್ಲದೆ ನಾವು ಒಪ್ಪುವಾಗಲ್ಲ, ಒಳ್ಳೆಯದೇ. ಓಕೆ, ಪ್ರೂಫ್ ಬೇಕಾದ್ರೆ ಅದನ್ನು ಪ್ರೂವ್ ಮಾಡಿದ್ದಾರೆ. ಹೆಸರು ಹೇಳುವ, ಮಾಸಾರ ಇಮೋಟೋ ಅಂತ ಹೇಳುವ ಜಪಾನ್ನ ಜನ. ಓಕೆ, ಅವರ ಹೀಲಿಂಗ್ ಪವರ್ ಆಫ್ ವಾಟರ್ ಅಥವಾ ಹಿಡನ್ ಮೆಸೇಜಸ್ ಇನ್ ವಾಟರ್ ಅನ್ನು ಕೂಡ ನೋಡ್ಬೋದು. ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಪಾತ್ರೆಯಲ್ಲಿ ಅಥವಾ ನಿಮ್ಮ ಪರಿಸರದಲ್ಲಿರುವ ನೀರನ್ನು ನೀವು ಒಂದು ಜೀವಿಯ ಹಾಗೆಯೇ ಪ್ರೀತಿ ಗೌರವದಿಂದ ನೋಡಿದ್ರೆ ಆ ನೀರಿನ ಮೊಲೆಕ್ಯೂಲ್ಸ್ ಕೂಡ ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಹೂವಿನ ದಳದಾಗಿರ್ತದೆ. ಅದರ ಕೆರಿಲಿಯನ್ ಫೋಟೋಗ್ರಫಿ ತೆಗಿಲಿಕ್ಕೆ ಆಗ್ತದೆ. ನೀನು ಕೆಟ್ಟವ, ನಿನಗೆ ಮರ್ಯಾದಿಲ್ಲ, ನೀನು ಸರಿ ಇಲ್ಲ, ನೀನು ಎಲ್ಲದಕ್ಕೂ ದಂಡ ಅಂತ. ಅದೇ ರೀತಿ ನೀವು ಒಂದು ಬಕೆಟ್ ಅಥವಾ ಇನ್ನೊಂದು ಕಡೆ ಇರುವ ನೀರಿಗೆ ತುಚ್ಛವಾಗಿ ಬೈದುಕೊಂಡೇ ಇದ್ರೆ, ಅದರ ಫೋಟೋ ತೆಗೆದ್ರೆ ಅದು ಬಹಳ ವ್ಯಗ್ರವಾದ ರೀತಿಯಲ್ಲಿ ವಕ್ರ ಆಗಿರ್ತದೆ. ನೀರು ಕೂಡ ಮನುಷ್ಯನ ಇತರ ಜೀವಿಗಳ ಭಾವಕ್ಕೆ ಸ್ಪಂದಿಸ್ತದೆ. ನೋಡಿ, ಅದಕ್ಕೆ ಬೇಕಾಗಿಯೇ ಈ ಎಲ್ಲ ಧರ್ಮಗಳಲ್ಲಿ ಕೂಡ ಕೆಲವು ಆಚರಣೆಗಳನ್ನು ಮಾಡುವಾಗ ನೀರಿಗೆ ಮಹತ್ವ ಇರುವುದು. ಅದಕ್ಕೆ ನಮ್ಮ ಪ್ರೇಯರ್ ಇರಲಿ, ನಮ್ಮ ಆಲೋಚನೆಗಳಿರಲಿ, ಅದನ್ನು ಎಲ್ಲಿಂದ ಎಲ್ಲಿಗೆ ತೆಕ್ಕೊಂಡು ಹೋಗುವ ಸಾಮರ್ಥ್ಯ ಈ ನೀರಿಗಿದೆ. ಒಳಲಂಬೆ ಅವರು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಸಾಬೂನಿನ ಗುಳ್ಳೆಗಳು ನಿಮ್ಗೆಲ್ಲ ಗೊತ್ತುಂಟು. ನಾವು ಚಿಕ್ಕ ವಯಸ್ಸಲ್ಲಿ ಸಾಬೂನ್ ನೊರೆ ಮಾಡಿ ಆ ಸ್ಕೆಚ್ ಪೆನ್ ಅನ್ನು ಖಾಲಿ ಆದ ನಂತರ ಗುಳ್ಳೆ ಮಾಡುವುದಿತ್ತು. ಈ ಸಾಬೂನಿನ ಒಂದೊಂದು ಗುಳ್ಳೆಯ ಒಳಗೆ ಕೂಡ ಆಕಾಶ ಉಂಟು ಅಲ್ವಾ?
ಆ ಸಾಬೂನಿನ ಗುಳ್ಳೆ ಆಕಾಶ ಅಂದ್ರೆ ಇಷ್ಟೇ ಅಂತ ಗ್ರಹಿಸಿದ್ರೆ ಅದು ಏನು? ಅದು ಈಗೋ. ಯಾವಾಗ ಆ ಸಾಬೂನಿನ ಗುಳ್ಳೆ ಒಡೆದು ನಿಜವಾದ ಆಕಾಶದೊಟ್ಟಿಗೆ ಲೀನ ಆಗ್ತದ, ಆವಾಗಲೇ ಅದು ಪರಿಪೂರ್ಣ ಆಗುವಂಥದ್ದು. ಇನ್ನೊಂದು ಉದಾಹರಣೆಯನ್ನು ತಾವು ಗಮನಿಸಿ ನೋಡಿ. ಗಾರ್ಗಿ ಮತ್ತು ಯಜ್ಞವಲ್ಕ್ಯರ ಸಂಭಾಷಣೆ ಉಪನಿಷತ್ತಿನಲ್ಲಿ. ಆಕಾಶ ತತ್ವ ಎಲ್ಲವಾಯ್ತು. ಗಾರ್ಗಿ ಕೇಳಿದ್ರು, ಬಾಣದಾಗೆ ಪ್ರಶ್ನೆ ಕೇಳ್ತಾನೆ, ಎಲ್ಲವನ್ನು ಆಧರಿಸುವುದು ಯಾವಾಗ ಅಂತ ಹೇಳಿದಾಗ ಯಜ್ಞವಲ್ಕ್ಯರು ಆಕಾಶ ಅಂತ ಹೇಳಿದ್ರು. ಗಾರ್ಗಿ ವಾಚಕ್ನವಿ ಅಸಾಮಾನ್ಯ ಮಹಿಳೆ ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳಿದ್ರು ಗಾರ್ಗಿ, ಅಣ್ಣ ಈ ಆಕಾಶಕ್ಕೆ ಆಧಾರ ಯಾವುದು ಅಂತ. ಒಮ್ಮೆ ಯಜ್ಞವಲ್ಕರಿಗೆ ಹೀಗೆ ಆಯ್ತು. ಒಳ್ಳೆ ಒಂದು ಜಿಜ್ಞಾಸುಗಳ ಬ್ರಹ್ಮವಾದಿಗಳ ಸಭೆ ಅದು. ನನಗೆ ಯಜ್ಞವಲ್ಕರು ಹೇಳಿದ್ರು ಬಹಳ ಪ್ರೀತಿಯಿಂದ, ನೀವು ಪ್ರಶ್ನೆ ಕೇಳಿದಕ್ಕೆ ನಮಸ್ಕಾರ. ಆಕಾಶಕ್ಕೆ ಆಧಾರ ಅಕ್ಷರ. ಇದನ್ನು ನೀವು ಬೇರೆ ಬೇರೆ ಪದದಿಂದ ಹೇಳ್ಬೋದು. ಬ್ರಹ್ಮ ತತ್ವ ಅಂತ ಹೇಳ್ಬೋದು, ತಾವು ಅಂತ ಹೇಳ್ಬೋದು, ಯೂಜನ್ ಅಂತ ಹೇಳ್ಬೋದು, ಕೋಲಂ ಅಂತ ಹೇಳ್ಬೋದು. ಇದಕ್ಕೆ ಸರಿಯಾದ ಯಾವುದೇ ರೂಪ ಇಲ್ಲ. ಅತ್ಯಂತ ಸೂಕ್ಷ್ಮವಾದದ್ದು, ಅತ್ಯಂತ ನವಿರಾದದ್ದಕ್ಕೆ ಅತ್ಯಂತ ಕಠೋರವಾದದ್ದು, ಅತ್ಯಂತ ಪ್ರಬಲವಾದದ್ದನ್ನು ಧರಿಸಿಕೊಳ್ಳುವ ಸಾಮರ್ಥ್ಯ ಇರುವುದು. ನಾವು ಡೌನ್ ಟು ಅರ್ತ್ ಉದಾಹರಣೆ ಹೇಳಿದ್ರೆ ಗೊತ್ತಾಗುದು, ನಿಮಗೆ ಗೊತ್ತಾಗ್ತದೆ. ನನಗೆ ಈಗ ವಯಸ್ಸು 76ನೇ ಮಾಡೋದಂದ್ರೆ 48 ವಯಸ್ಸು ಅಂದಾಜೆ ಆಯ್ತು. ವಿವಾಹ ಆಗಿ ಒಂದು 5-6 ವರ್ಷ ಎಲ್ಲವೂ ನಾನು ಹೇಳಿದೇ ಆಗ್ಬೇಕು ಅಂತ ಈಗ ಸ್ವಲ್ಪ ಬಚ್ಚಿದೆ. ಈಗ 2-3 ವರ್ಷದಿಂದ ಪ್ರೀತಿಯ ಪತ್ನಿ ಹೇಳುವುದನ್ನು ಕೂಡ ನಾನು ಅರ್ಥ ಮಾಡಿಕೊಂಡು ಕೇಳ್ತೇನೆ. ಯಾಕೆ? ಇದು ಮನೆಯ ಕಥೆ, ಅದು ಭಯ ಅಲ್ಲ. ಎಲ್ಲಿ ಸಹಜ ಗೌರವ, ಸಹಜ ಕಾಳಜಿ ಉಂಟು ಅಂತ ಇನ್ನೊಂದು ಜೀವಿಗೆ ಗೊತ್ತಾಗ್ತದೋ ಅಲ್ಲಿ ಆ ಬೆರೆಯುವಿಕೆ, ಸಹಜವಾಗಿ ಬಾಗುವಿಕೆ ಉಂಟಾಗ್ತದೆ. ಇನ್ನು ಇವರು ಇನ್ನೊಂದು ಉದಾಹರಣೆ ಕೊಡ್ತಾರೆ ಸ್ನೇಹಿತರೆ. ಜಗತ್ತಿಗೆ 64 ಆಯಾಮ ಉಂಟಂತೆ. ನೋಡಿ, ಈ ವಿಜ್ಞಾನ ಅಥವಾ ನಮ್ಮ ಕೆಲವು ಸ್ಕೇಲು ಎಷ್ಟು ಚಿಕ್ಕದು ಅಂತ ನೀವೊಮ್ಮೆ ದಯವಿಟ್ಟು ಆಲೋಚನೆ ಮಾಡಿ. ನಾನು ಕೂಡ ಸೈನ್ಸ್ ಸ್ಟೂಡೆಂಟ್, PUC ಆಗಿ BSc ಆಗಿ LLBಗೆ ಹಾರಿದವ. ಅಲ್ಲಿ ನನಗೆ ಬೇಸಿಕ್ಸ್ ಬರುವಂತದ್ದು ಒಂದು ಲೆಂತ್, ಮಾಸ್ ಅಂಡ್ ಟೈಮ್ ಅಂತ. ಅದರಲ್ಲಿ ಎಲ್ಲವನ್ನು ಹೇಳ್ಬಹುದು ಅಂತ. ಮೇ ಬಿ ಕರೆಕ್ಟ್ ಅಲ್ಲ ಸರ್. ಲಾಗ್ ಟೇಬಲ್ ಅಲ್ಲಿ ಒಂದಿತ್ತು ನೋಡಿ, ಲಾಗರಿದಮ್ ಟೇಬಲ್ ಅಂತ ಹೇಳುವ ನೀಲ ಪುಸ್ತಕದಲ್ಲಿ. ಈಗ ವೆಲಾಸಿಟಿ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್, ಆ ರೀತಿ ಎಲ್ಲ ಇತ್ತು. ಈ ಇಷ್ಟು ಚಿಕ್ಕ ನಮ್ಮ LMT ಇಂದ ಎಲ್ಲವನ್ನು ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಉದ್ದ, ಅಗಲ, ಎತ್ತರ ಅಂತ ಹೇಳುವ ಮಾನದಂಡ ಮಾತ್ರ ನಾವು ಇಟ್ಕೊಂಡು ಎಲ್ಲವನ್ನು ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿಶ್ವಕ್ಕೆ 64 ಆಯಾಮ ಉಂಟು, ಡೈಮೆನ್ಷನ್ ಉಂಟು. ಪ್ಯಾರಲಲ್ ಯೂನಿವರ್ಸ್ ಅಂತ ಉಂಟು, ಇದು ಕಟ್ಟುಕತೆ ಅಲ್ಲ. ಮಲ್ಟಿಪಲ್ ಯೂನಿವರ್ಸ್ ಅಂತ ಉಂಟು. ಇದನ್ನೇ ಯೋಗ ವಾಸಿಷ್ಠದಲ್ಲಿ ಕೂಡ ವಸಿಷ್ಠರು ಹೇಳಿದ್ದಾರೆ, ಈ ಪುಸ್ತಕದಲ್ಲಿ ಉಂಟು. ರಾಮಾಯಣದ ಕೊನೆಯಲ್ಲಿ ಶ್ರೀರಾಮ ಆತನ ಉಂಗುರವನ್ನು ಹಾಕ್ತಾನಂತೆ, ಕೆಳಗೆ ಬೀಳಿಸ್ತಾನೆ. ಅದು ಪಾತಾಳ ಲೋಕಕ್ಕಿಂತಲೂ ಆಳಕ್ಕೆ ಹೋಗ್ತದಂತೆ. ಹನುಮಂತ ಅದನ್ನು ಪಡಿಲಿಕ್ಕೆ ಅಂತ ಬಹಳ ಆಳಕ್ಕೆ ಹೋದಾಗ, ನಮಗೆ ಕಲ್ಪನೆ ಮಾಡಲಿಕ್ಕೆ ಆಗದಷ್ಟು ಆಳಕ್ಕೆ ಹೋದಾಗ, ಅಲ್ಲಿ ಹನುಮಂತನಿಗೆ 10-15 ಶ್ರೀರಾಮ ದೇವರು ಮತ್ತು 1000 ಉಂಗುರ ಕಂಡು ಟೋಟಲ್ ಕನ್ಫ್ಯೂಷನ್ ಅಂತ ಚರ್ಚೆ ಮಾಡಿದ್ರಂತೆ ಹನುಮಂತ. ನನಗೆ ನಿಜವಾದ ರಾಮನೇ ಬೇಕು ಅಂತ, ಇವರು ನಿಜವಾದ ರಾಮನೇ, ಇದು ಇನ್ನೊಂದು ಬ್ರಹ್ಮಾಂಡ, ನೀನು ಈಗ ಹಠ ಮಾಡಿದ್ರೆ ಆಗ್ಲಿಕ್ಕಿಲ್ಲ, ಎಲ್ಲವೂ ಕಾಲದ ಆಯಾಮದಲ್ಲಿ ಇರುವುದು ಅಂತ ಅಲ್ಲಿ ಹೇಳಿದ್ರಂತೆ. ಮತ್ತೊಂದು ಕಥೆ ಇದರಲ್ಲಿ ಹೇಳ್ತಾರೆ. ಶ್ರೀಕೃಷ್ಣ ಚಿಕ್ಕ ಇರುವಾಗಲೇ ಒಮ್ಮೆ ಬ್ರಹ್ಮರಿಗೆ ಒಂದು ಚೋದ್ಯ ಮಾಡುವಂತ ಅನಿಸಿದೆ. ಆತನ ಕೆಲವು ಗೋವುಗಳನ್ನು ಅಡಗಿಸಿಟ್ರಂತೆ. ಒಂದು 5 ಗಂಟೆ ಆಗುವಾಗ ಪುನಃ ಶ್ರೀಕೃಷ್ಣನ ಹತ್ರ ಅದೇ ಗೋವುಗಳು ಉಂಟಂತೆ. ಬ್ರಹ್ಮರಿಗೆ ಆಶ್ಚರ್ಯ ಆಗಿ, ಇದೆಂತ ಕತೆ ಮಾರೆ ಹುಡುಗ ನಿನ್ನದು ಅಂತ ಕೇಳುವಾಗ ಶ್ರೀಕೃಷ್ಣ, ನಾನು ಅದು ಕಾಣುದಿಲ್ಲ ಅಂತ ಸ್ವಲ್ಪ ಆಚೆ ಬೇರೆ ಬ್ರಹ್ಮಾಂಡಕ್ಕೆ ಹೋದೆ, ಅಂತೂ ಸುಮಾರು ಉಂಟಲ್ಲಿ, ಅಲ್ಲಿ ತುಂಬಾ ಜನ ಬ್ರಹ್ಮರಿದ್ದಾರೆ, ಏನಪ್ಪ ಎಂತ ಕತೆ ಅಂತ ಹೇಳಿ, ನೀನು ಎಲ್ಲಾ ಕಡೆ ಪರಮಾತ್ಮ ಅಲ್ಲ ಮರೆ, ಎಲ್ಲವೂ ನಿನ್ನದೇ ಅಂತ ಹೇಳಿ ಅಲ್ಲಿ ನನಗೆ ದನ ಕೊಟ್ರು ಅಂತ ಹೇಳಿದ್ದಾನೆ. ನೋಡಿ, ಯೋಗ ವಾಸಿಷ್ಠದಲ್ಲಿ ಆಗ್ಲಿ, ರಾಮಾಯಣದಲ್ಲಿ ಆಗ್ಲಿ,
ಅಥವಾ ಅಗಸ್ತ್ಯ ಮುನಿಯ ತಂತ್ರದಲ್ಲಿ ಆಗಲಿ ಕೇವಲ ಕಟ್ಟುಕತೆಗಳು ಇರುವುದಲ್ಲ, ರಂಜನೆ ಬೇಕಾಗ್ತದೆ. ಯಾಕೆ? ರಂಜನೆ ಇಲ್ಲದಿದ್ರೆ ಕಲೀಲಿಕ್ಕೆ ಹೆಚ್ಚಿನವರು ಮುಂದೆ ಬರುವುದಿಲ್ಲ. ನಿನಗೆ ಚಾಕ್ಲೇಟ್ ಕೊಡ್ತೇನೆ, ನಿನಗೆ ಕಲ್ಲು ಸಕ್ಕರೆ ಕೊಡ್ತೇನೆ, ಲಾಲಿಪಾಪ್ ಕೊಡ್ತೇನೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಪಾಠ ಕೇಳಲಿಕ್ಕೆ, ನೀತಿ ಕತೆ ಕೇಳಲಿಕ್ಕೆ ಬರುದು. ಇದರಲ್ಲಿ ಒಳ್ಳೆ ನೀತಿ ಉಂಟು, ಬಾಪ ಹೇಳ್ತೇನೆ ಅಂದ್ರೆ ಸಾಧಾರಣ ಯಾರು ಬರುವುದಿಲ್ಲ. ಹೆಚ್ಚಿನ ಮನುಷ್ಯರಿಗೂ ಕೂಡ ಆ ಒಂದು ಇನ್ಸೆಂಟಿವ್ ಬೇಕಾಗ್ತದೆ. ನೀನು ಇದನ್ನು ಕೇಳಿದ್ರೆ ನಿನಗೆ ಇಷ್ಟು ಪುಣ್ಯ ಸಿಗ್ತದೆ, ನೀನು ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ. ಆ ಒಂದು ಆಸೆಯಿಂದಾದ್ರೂ ಕೆಲವರು ಬರ್ತಾರೆ. ಇಲ್ಲಿ ಸ್ನೇಹಿತರೆ, ಇಲ್ಲಿ ಬಹಳ ಒಳ್ಳೆ ಉದಾಹರಣೆ ಕೊಡ್ತಾರೆ. ಎಷ್ಟೋ ಋಷಿಮುನಿ ವಿಜ್ಞಾನಿಗಳಿಗೆ ಗೊತ್ತಾದದ್ದು ನಮಗೆ ಯಾಕೆ ಪಕ್ಕನೆ ಗ್ರಹಿಸ್ಲಿಕ್ಕೆ ಸಿಗುದಿಲ್ಲ ಅಂತ ಹೇಳುವುದಕ್ಕೆ ಪುಟ 126ರಲ್ಲಿ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸ್ನೇಹಿತರೆ ಇಲ್ಲಿ ಉಂಟು 8 ಡಿಜಿಟ್ನ ಕ್ಯಾಲ್ಕುಲೇಟರ್ನಲ್ಲಿ 16 ಡಿಜಿಟ್ನ ಲೆಕ್ಕಾಚಾರ ಹೇಗೆ ಸಾಧ್ಯವಿಲ್ವೋ ಅದೇ ರೀತಿ ತಪಸ್ಸಿನಿಂದ ಹೆಚ್ಚಿನ ಗ್ರಹಿಕಾ ಸಾಮರ್ಥ್ಯವನ್ನು ಹೊಂದಿದ ಋಷಿಮುನಿಗಳ ವಿಚಾರಗಳು ಸಾಮಾನ್ಯ ಮಾನವರ ಮೆದುಳಿನಲ್ಲಿ ವಿಮರ್ಶೆಗೊಳ್ಳಲು ಅವಕಾಶ ಇರಲಿಲ್ಲ. ಒಬ್ಬರ ಕ್ಯಾಲ್ಕುಲೇಟರ್ ಅಲ್ಲಿ ಮ್ಯಾಕ್ಸಿಮಮ್ ಇರುವುದೇ 8 ಡಿಜಿಟ್ ಅಂತ ಆದ್ರೆ ಅದರಲ್ಲಿ ನಾವು 16 ಅಥವಾ 20 ಡಿಜಿಟಿನ ಲೆಕ್ಕಾಚಾರ ಮಾಡುದು ಹೇಗೆ ಸರ್? ನಮ್ಮಲ್ಲಿ ಕ್ಯಾಲ್ಕುಲೇಟರ್ ಚಿಕ್ಕಾಯಿತು ಅಂತ ಹೇಳಿದ ಕೂಡಲೇ ಹಾಗೆ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಮೂರ್ಖತನ. ಹಾಗಾಗಿ ಇದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ಇಲ್ಲಿ ಒಳಲಂಬಿ ಅವರು ಹೇಳ್ತಾರೆ, ನಮ್ಮ ಭಾರತದ ಚರಿತ್ರೆಯ ಮಟ್ಟಿಗೆ ಹೇಳುವಲ್ಲಿ ಸೊ ಈ ಇನ್ನೊಂದು ವಿಚಾರ ಇವರು ಹೇಳುದು, ಎಲ್ಲಿ ವಿಜ್ಞಾನ ಮತ್ತು ನಿಜ ವಿಚಾರ ಹೆಚ್ಚೆಚ್ಚು ಸ್ಪಷ್ಟವಾಗ್ತದೆ ಅವಾಗ ಹೆಚ್ಚಿನ ಕಥೆಗಳು ಗೌಣವಾಗ್ತದೆ, ಅಗತ್ಯ ಬರುವುದಿಲ್ಲ ಅಂತ. ಉದಾಹರಣೆಗೆ ಗ್ರಹಣ ಅಂತ ಹೇಳುವುದಕ್ಕೆ ಒಂದು 300-400 ವರ್ಷ ಮೊದಲೇ ಅದು ಸೂರ್ಯ ಅಥವಾ ಚಂದ್ರನನ್ನು ರಾಹು ಅಥವಾ ಕೇತು ನುಂಗುದು ಅಂತ ಹೇಳ್ತಾ ಇದ್ದು. ಈಗ ಅದು ವಿಷಯ ಹಾಗೆ ಅಲ್ಲ ಅಂತ ನಮಗೆ ಗೊತ್ತುಂಟು. ಮನುಷ್ಯನ ನಾಗರಿಕತೆ ಕೂಡ 7 ಹಂತದಲ್ಲಿ ಉಂಟಂತ. ಈಗ ನಾವು ಎಲ್ಲಿದ್ದೇವೆ? ಒಳಲಂಬೆ ಅವರು ಹೇಳ್ತಾರೆ, ಈಗ ನಾವು ಫಸ್ಟ್ ಸ್ಟೇಜ್ ಸಿವಿಲೈಸೇಷನ್ ನ ಕೇವಲ 70% ಹಂತಕ್ಕೆ ತಲುಪಿದ್ದೇವಂತೆ. ಇನ್ನು 6 ಸ್ಟೇಜ್ ಮತ್ತು 30% ಬಾಕಿ ಉಂಟು. ಇದರಲ್ಲಿ ಪುಸ್ತಕದಲ್ಲಿ ಹೇಳ್ತಾರೆ, ಈ ಪುಸ್ತಕ ಬರೆಯುವಾಗ ಘಟನೆ ಅದಾಗ್ಲಿಲ್ಲ, ನಂತರ ಆಗಿದೆ. ಅವರ ಮುಂದಾಲೋಚನೆ ನೋಡಿ, ಮನುಷ್ಯನ ಮೆದುಳಿಗೆ ಹೆಚ್ಚಿನ ಸಾಮರ್ಥ್ಯವನ್ನು ಚಿಪ್ಪನ್ನು ಸೇರಿಸುವ ಕಾಲ ಬರ್ಬೋದು ಅಂತ ಹೇಳಿದ್ದಾರೆ. ಅದು ಆಗಿದೆ ಅಲ್ಲ ಸರ್, ಮೊನ್ನೆ ಎಲಾನ್ ಮಸ್ಕಿನ ಕಂಪನಿಯವರು ಒಬ್ಬ ವ್ಯಕ್ತಿಯ ಬ್ರೈನಿನ ಚಿಪ್ಪಿಗೆ, ನಮ್ಮ ಮೊಬೈಲಿಗೆ ಮೆಮೊರಿ ಕಾರ್ಡ್ ಎಕ್ಸ್ಟ್ರಾ ಹಾಕುವಾಗೆ ಎಕ್ಸ್ಟ್ರಾ ಮೆಮೊರಿ, ಎಕ್ಸ್ಟ್ರಾ ಇಂಟೆಲಿಜೆನ್ಸ್ ಹಾಕಿ ಸಿಂಕ್ರೊನೈಸ್ ಆಗಿ ಸಕ್ಸಸ್ ಕೂಡ ಆಗಿದೆ. ಆದ್ರಿಂದ ಇಲ್ಲಿ ಹೇಳ್ತಾರೆ, ಇನ್ನು ಕೆಲವೇ ದಶಕಗಳಲ್ಲಿ ಟೆಲಿಪೋರ್ಟೇಷನ್ ಅಂತ ಹೇಳುವಂಥದ್ದು ಕೂಡ ವಾಸ್ತವದಲ್ಲಿ ಆಗುವಂಥದ್ದೇ. ಟೆಲಿಪೋರ್ಟೇಷನ್ ಅಂತ ಹೇಳಿದ್ರೆ ನಾವೀಗ ಝೊಮ್ಯಾಟೋದಲ್ಲಿ ಅಲ್ಲ, ಇಲ್ಲಿಂದ USA ಯಲ್ಲಿರುವ ಬರ್ಜರಿಗೆ ಆರ್ಡರ್ ಕೊಟ್ರೆ ಕೊರಿಯರ್ನಲ್ಲಿಯೂ ಅಲ್ಲ, ಅದೇ ಟಪಕ್ಕನೆ ಬಂದು ನಮ್ಮ ಟೇಬಲ್ಗೆ ಬರುದು. ಇಟ್ ಈಸ್ ನಾಟ್ ಆನ್ ಇಂಪಾಸಿಬಲ್ ಟಾಸ್ಕ್. ನೋಡಿ, ನಮಗೆಲ್ಲರಿಗೂ ಈಗ ನಾವು ಟೆಲಿಪತಿಯನ್ನು ಹೋಗ್ತೇವೆ, ಹಿಪ್ನೋಟಿಸಮ್ ಅನ್ನು ಹೋಗ್ತೇವೆ, ಟೆಲಿಕೈನೆಸಿಸ್ ಅಂತ ಇದೆ. ಈಗ ದೂರದಿಂದ ಒಂದು ಚಮಚ ಅಥವಾ ಫೋರ್ಕ್ ಅನ್ನು ಕೂಡ ಸಾಧನೆ ಮಾಡಿದವರಿಗೆ ಅದನ್ನು ಬೆಂಡ್ ಮಾಡಲಿಕ್ಕೆ ಆಗ್ತದೆ. ಇದೆಲ್ಲ ಕೇವಲ ಮನುಷ್ಯನ ಈ ನಾಗರಿಕತೆ ತಂತ್ರಜ್ಞಾನದ LKG ಹಂತ. ನಮಗೆ ಈಗ ಹೇಳಿದ್ರೆ ನಗಾಡ್ಲಿಕ್ಕೆ ಬರ್ಬೋದು, ಇದು ಆಗಿಯೇ ಆಗ್ತದೆ. ಏನು, ಚಂದ್ರಲೋಕದಲ್ಲಿ ಕಾರ್ ಪಾರ್ಕಿಂಗ್ಗೆ ಜಾಗ ರಿಸರ್ವ್ ಮಾಡುದು ಪೆಟ್ಟು ಗುಟ್ಟಾಗುವ ಟೈಮು ಸಹ ಮನುಷ್ಯರಿಂದ ಬಂದೇ ಬರ್ತದೆ. ಈಗ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಮಾತ್ರ ಅಲ್ಲ, ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿಗೆ ಹೋಗುವಂಥದ್ದು, ನಮಗೆ ಬೇಕಾದ ಆಕಾರದ ಬೇಕಾದ ಗುಣದ ಮಕ್ಕಳನ್ನು ಪಡೆಯುವಂಥದ್ದು ಇತ್ಯಾದಿ ಯಾವುದು ಕೂಡ ಕಟ್ಟುಕತೆ ಅಲ್ಲ. ಇದು ಮುಂದಿನ ಜನಾಂಗದಲ್ಲಿ ಇದು ಸರ್ವೇ ಸಾಮಾನ್ಯ ವಿಚಾರ ಆಗಿ ಹೋಗ್ತದೆ. ಇಲ್ಲಿ 2 ವಿಚಾರ ನಾನು ಹೇಳಿ ಮಾತು ಮುಗಿಸ್ತೇನೆ ಸ್ನೇಹಿತರೆ. ಇಲ್ಲಿ ನಮ್ಮ ಭಾರತ ದೇಶದ ಚರಿತ್ರೆಯಲ್ಲಿ ಕೆಲವು ಮಾರ್ಮಿಕ ವಿಚಾರ ಇವರು ಹೇಳಿದ್ದಾರೆ ಸಂಶೋಧನೆ ಮಾಡಿ. ಕೆಲವು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು, ನಳಂದದಲ್ಲಿ ಇದ್ದಂತಹ 90 ಲಕ್ಷ ಪುಸ್ತಕಗಳನ್ನು
ಖಿಲ್ಜಿ ಅಂತ ಹೇಳುವ ಒಬ್ಬ ಅಂಧ ನೇತೃತ್ವದಲ್ಲಿ ದಹಿಸಿದಾಗ ಅದು ಪೂರ್ತಿ ದಹನ ಆಗಿ ಹೋಗ್ಲಿಕ್ಕೆ 3 ತಿಂಗಳು ಬೇಕಾಗಿದೆ ಅಂತ ಕಲ್ಪನೆ ಮಾಡಿ. ಪುಸ್ತಕಗಳಿಗೆ ಕೊಟ್ಟ ಬೆಂಕಿ ಆರಿ ಬೂದಿ ಆಗ್ಲಿಕ್ಕೆ ಇಟ್ ಟುಕ್ 3 months ಟೈಮ್. ಯಾವ ಮಟ್ಟಿನ ಪುಸ್ತಕ ಅಲ್ಲ ಆಗ ಇದ್ದದ್ದು ತಾಳೆಗರಿಗಳನ್ನು ಇರ್ಲಿ. ಈಗ ಭಾರತ ದೇಶದಲ್ಲಿ ಆರ್ಯರ ಕಥೆ ಉಂಟು, ಅಶೋಕರದ್ದು, ಚೋಳ ಕಾಂಬೋಡಿಯಾ ತನಕ ಸಹ ನಮ್ಮದಿತ್ತು, ಇಮ್ಮಡಿ ಪುಲಕೇಶಿಗೆ ಇರಾಕ್ ತನಕ ಕೂಡ ಸಾಮ್ರಾಜ್ಯ ವಿಸ್ತಾರ ಆಗಿತ್ತು. ನಮ್ಮ ಇವರು ಸರಿಗೆಲ್ಲ ಅದು ಗೊತ್ತುಂಟು. ಭಗದತ್ತ ಅಂತ ಹೇಳಿದ್ರೆ ಬಾಗ್ದಾದ್ನವನಂತೆ. ಆಮೇಲೆ ಶಕುನಿ ಅಫ್ಘಾನಿಸ್ತಾನದ ವ್ಯಕ್ತಿ, ಗಾಂಧಾರಿಯ ತಂದೆಯ ದೇಶ ಕಾಂಬೋಡಿಯಾ. ಆಸ್ಟ್ರೇಲಿಯಾ ಅಂತ ಹೇಳಿದ್ರೆ ಆಸ್ತ್ರ ವಲಯ ಅಂತ. ಆಸ್ತ್ರ ವಲಯ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಕ್ಷತ್ರಿಯರು ಹಾಗೂ ಬ್ರಹ್ಮ ತೇಜಸ್ಸುಳ್ಳವರು ಅವರ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದ ಜಾಗ, ಪೋಖ್ರಾನ್ನ ರೀತಿ ಆ ಪ್ರಯೋಗ ಮಾಡ್ತಾ ಇದ್ದ ಜಾಗ ಮೇನ್ ಆಗಿ ಆಸ್ಟ್ರೇಲಿಯಾ ಖಂಡ, ಆಸ್ತ್ರ ವಲಯ. ಆದ ಕಾರಣವೇ ಈಗ ಕೂಡ ಆಸ್ಟ್ರೇಲಿಯಾದಲ್ಲಿ ಎಷ್ಟೋ ಹೆಕ್ಟೇರ್ ಗಟ್ಟಲೆ ಜಮೀನುಗಳು ಬರ್ಂಟ್ ಆಗಿ, ಸ್ಕಾಚ್ ಆಗಿ, ಅಲ್ಲಿ ಯಾವುದೇ ಬೆಳೆಯನ್ನು ಬೆಳೆಯದ ರೀತಿಯಲ್ಲಿ ಈಗ ಕೂಡ ಕರಕಲಾಗಿ ಉಂಟಂತೆ. ಆಸ್ತ್ರ ವಲಯ ಅಂತ ಹೇಳ್ತಾ ಇದ್ದಾರಂತೆ. ಈ ಜಿಪ್ಸಿಗಳು, ರೊಮೇನಿಯನ್ಸು ಇವರೆಲ್ಲ ಮೂಲತಃ ಭಾರತದಿಂದ ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ ಹೇಳ್ತಾರೆ, ಮಕ್ಕಾದಲ್ಲಿರುವ ಕಾಬಾ, ಅದಕ್ಕೆ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಮಕ್ಕೇಶ್ವರ ಧಾಮ ಅಂತ ಕೂಡ ಹೆಸರು ಉಂಟು. ಶುಕ್ರಾಚಾರ್ಯರು ದೈತ್ಯ ಗುರುಗಳು ಅಂತ ಮಾತ್ರವಲ್ಲ, ಆದ ಕಾರಣವೇ ಶುಕ್ರವಾರ ಕೆಲವರಿಗೆ ವಿಶೇಷ ಅಂತ ಹೇಳುವಂಥದ್ದನ್ನು ಕೂಡ ಇದರಲ್ಲಿ ಹೇಳ್ತಾರೆ. ಯಾರನ್ನು ಇವರು ನಿಂದಿಸಲಿಲ್ಲ. ಇಲ್ಲಿ ಪಂಚಾಯತ್ ವ್ಯವಸ್ಥೆ ಮಟ್ಟಿಗೆ ಹೇಳ್ತಾರೆ. ನಾವೆಲ್ಲ ಕಾನೂನು ಕಲಿಯೋರು, ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್, ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಆಕ್ಟ್ ಸೆಕ್ಷನ್ ದಿಸ್ ದ್ಯಾಟ್ ಅಂತ ಹೇಳ್ತೇವೆ. ಈ ಪಂಚಾಯತ್ ಅಂತ ಹೇಳುದು ನಮ್ಮ ದೇಶದಲ್ಲಿ ಪ್ರಾರಂಭ ಆದದ್ದು ಯಾವಾಗ? ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅಂತ. ಪಂಚಾಯತ್ ಅಂತ ಹೇಳಿದ್ರೆ ಅಲ್ಲಿ 5 ಜನ ಬೇಕಂತ. 5 ಜನ ಯಾರೆಲ್ಲ ಅಂತ ಹೇಳಿದ್ರೆ ಇದೆ, ಯಾವುದು ಜಾತಿಯ ಆಧಾರದಲ್ಲಿ ಅಲ್ಲ, ಬ್ರಹ್ಮತತ್ವದಲ್ಲಿ ಆಸಕ್ತಿ ಇದ್ದ ವ್ಯಕ್ತಿಗಳು, ಬ್ರಾಹ್ಮಣ ಅಂತ ಹೇಳ್ಬೋದು. ಕ್ಷತ್ರಿಯ ತತ್ವದಲ್ಲಿ ಆಸಕ್ತಿ ಇದ್ದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ 4 ಕ್ಯಾಟಗರಿಯಿಂದ ಒಬ್ರೊಬ್ರು ಇನ್ನೊಬ್ಬ ಇದ್ದಾರೆ, ಅದನ್ನು ಮೆಚ್ಚಬೇಕು. ಹತ್ತಿರದ ಅರಣ್ಯದಲ್ಲಿ ಪ್ರಕೃತಿಯೊಟ್ಟಿಗೆ, ಜೀವಿಗಳೊಟ್ಟಿಗೆ, ಸಸಿಗಳೊಟ್ಟಿಗೆ ಯಾರು ಮಗ್ನವಾಗಿ ಅದರಲ್ಲಿಯೇ ತೊಡಗಿಸಿಕೊಂಡಿದ್ದಾರೆ, ಆ ಅರಣ್ಯವಾಸಿಯನ್ನು ಕೂಡ ಇವರೊಟ್ಟಿಗೆ ಸೇರಿಸುದಿತ್ತಂತೆ. ಈ 5 ಜನ ಸೇರಿ ಪಂಚರಂತಾಗಿ ಪಂಚಾಯತ್ ಅಂತ ವ್ಯವಸ್ಥೆ ಇದ್ದರಂತೆ. ಇನ್ನು ಈ ಸೂಕ್ಷ್ಮ ಶರೀರ ಯಾನದ ಮಟ್ಟಿಗೂ ಕೂಡ ಇದರಲ್ಲಿ ಬಹಳ ಹೇಳ್ತಾರೆ ನೋಡಿ. ನಿಮ್ಗೆಲ್ಲರಿಗೂ ಗೊತ್ತುಂಟು, ಕೆಲವು ಸಲ ನಾವು ನಿದ್ದೆ ಮಾಡಿದಾಗ ಗಕ್ಕಂತಾಗಿ ಒಮ್ಮೆ ಎಚ್ಚರ ಆದಾಗೆ ಆಗ್ತದೆ. ನಮ್ಮ ಬಾಡಿ ಒಮ್ಮೆ ಹೀಗೆ ಆಗ್ತದೆ ಎಚ್ಚರ ಆಗೋದು. ಯಾಕೆ? ಅದೇನು ನಮಗೆ ಹುಲಿ ಅಥವಾ ಆನೆಯ ಕನಸು ಬಿದ್ದ ಹಾಗೆ ಎಚ್ಚರ ಆಗುದಲ್ಲ. ಯಾಕಂತ ಹೇಳಿದ್ರೆ ಅದೀಗ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಆಸ್ಟ್ರಲ್ ಟ್ರಾವೆಲ್ ಅಂತ ಉಂಟು. ನಮ್ಮ ಸೂಕ್ಷ್ಮ ಶರೀರ ಒಂದು ಸ್ವಲ್ಪ ಕಾಫಿ ಕೊಡ್ತು ಬರ್ತೇನೆ ಅಂತ ನಮ್ಮ ದೇಹವನ್ನು ಬಿಟ್ಟು ಆಚೆ ಈಚೆ ಹೋಗುದು, ಟೂರಿಗೆ, ವಾಕಿಂಗಿಗೆ. ಅದು ಹೋಗಿ ಪುನಃ ಪಾರ್ಕಿಂಗ್ ಜಾಗ ಮನೆಗೆ ಬಂದು ಸೇರುವ, ಎಲ್ಲರಲ್ಲಿ ಲೇಟ್ ಆಯ್ತು ಅಂತ ಚಿರಿಪಿರಿ ಮಾಡಿದ್ರೆ ಅಂತ ಬೇಗ ರಪ್ಪ ಬಂದು ಮನೆಯೊಳಗೆ ಸೇರುವಾಗ ಆ ಫ್ರಿಕ್ಷನ್ ಆಗುದು. ಇದು ಆಸ್ಟ್ರಲ್ ಟ್ರಾವೆಲ್, ಇದು ಅಜ್ಜಿ ಕಥೆ ಅಲ್ಲ. ಇಂಥ ಅದೆಷ್ಟೋ ವಿಚಾರಗಳನ್ನು ಒಂದು ಕಡ್ಲೆಯನ್ನು ಸುಲಿದು ಕೊಡುವ ರೀತಿಯಲ್ಲಿ ಅಷ್ಟೊಂದು ಸ್ಪಷ್ಟ ಮಾತುಗಳಿಂದ, ನಿದರ್ಶನದಿಂದ ಇದರಲ್ಲಿ ಹೇಳಿದ್ದಾರೆ. ಇನ್ನೊಂದು ವಿಚಾರ ಹೇಳಿದ್ದಾರೆ, ಮತ ಪಂಥಗಳನ್ನು ಮೀರಿ ನಿಲ್ಲದೆ ಆಧ್ಯಾತ್ಮದ ವಿಚಾರ ಒಲಿದು ಬರಲು ಅವಕಾಶವೇ ಇಲ್ಲ ಅಂತ. ಇವರು ಮತ ಪಂಥಗಳನ್ನು ಬಹಳಷ್ಟು ತಾರಾಟಕ್ಕೆ ತಗೊಂಡಿದ್ದಾರೆ. ಯಾಕೆ? ಒಮ್ಮೆ ದಯವಿಟ್ಟು ಗಮನಿಸಿ ನೋಡಿ ಸ್ನೇಹಿತರೆ. ಒಂದು ಹಂತದ ನಂತರ ನಾವು ಇಷ್ಟು ನಾಗರಿಕರು, ಸುಸಂಸ್ಕೃತರಂತ ಹೇಳಿಕೊಂಡ್ರು, ಚರ್ಚೆಯ ಹೊಟ್ಟೆ ನೋವು, ಮುಖ ತಿರುಗಿಕೊಳ್ಳುವುದು ಯಾವ ವಿಷಯದಲ್ಲಿ? ನಿನ್ನದಲ್ಲ ಬಂಡಲು, ನನ್ನ ಮತ, ನನ್ನ ಧರ್ಮವೇ ನಿಜವಾಗಿ ಶುದ್ಧವಾದ್ದು, ಲಾಸ್ಟಿಗೆ ಉಳಿಯುವುದು ಅದೇ ನೋಡ್ಬೇಕಾದ್ರೆ. ನಿನ್ನದಲ್ಲವೇ ಅಲ್ಲ, ನನ್ನ ಗುರು ಅಥವಾ ನನ್ನ ಈ ದೇವರಿಗೆ ಅತೀ ಹೆಚ್ಚು ಪವರ್ ಇರುವುದು, ಅತೀ ಹೆಚ್ಚು ಶುದ್ಧ, ನಿನ್ನದಲ್ಲವೇ ಅಲ್ಲ. ಎತ್ತ ಮಾತಾಡುದು ನೀವು ಸರ್. ಈ ಒಂದು ಮೋಹವನ್ನು ಹೆಚ್ಚಿನ ವ್ಯಕ್ತಿಗಳು ಬಿಟ್ಟುಕೊಡ್ಲಿಕ್ಕೆ ತಯಾರೇ ಇಲ್ಲ. ಇವರು ಬರೀತಾರೆ
ಸ್ವರ್ಗ ಸೇರುವ ಆಸೆಯಿಂದ ಕೆಲವರು ಭೂಮಿಯನ್ನೇ ನರಕ ಮಾಡಿಬಿಡ್ತಾರೆ ಅಂತ. ಇನ್ನೊಂದು ಕಡೆ ಹೇಳ್ತಾರೆ, ಸ್ವರ್ಗ ಮತ್ತೆ ನರಕ ಅಂತ ಹೇಳುವ ಈ ಎರಡು ವರ್ಡನ್ನೇ ನಮ್ಮ ತಲೆಯಿಂದ ಮತ್ತು ಡಿಕ್ಷನರಿಯಿಂದ ಡಿಲೀಟ್ ಮಾಡಿದ್ರೆ ಎಷ್ಟೋ ಮತ ಪಂಥಗಳ ಬುಮ್ಮ ಅಂತ ಇದು ತಲೆ ಕೆಳಗಾಗಿ ಆಧಾರ ಕಳ್ಕೊಂಡು ನಿರ್ನಾಮ ಆಗ್ತದೆ ಅಂತ. ಐಸ್ ಕ್ಯಾಂಡಿ ಸ್ವಾಮಿ, ಐಸ್ ಕ್ಯಾಂಡಿ. ಜನರಿಗೆ ಎಷ್ಟು ಓದಿರ್ಲಿ ತಿಳಿರ್ಲಿ, ಆದ್ರೆ ಕೆಲವೊಂದು ಮೋಹ, ಅದನ್ನು ಮೋಹ ಹೇಳುದ, ಭ್ರಮೆ ಹೇಳುದ, ಭ್ರಾಂತಿ ಹೇಳುದ. ನೀನು 18 ದಿನ ಇದನ್ನು ಹೀಗೆ ಮಾಡಿದ್ರೆ ನಿನಗೆ ಅದು ಸಿಗ್ತದೆ, ಇಷ್ಟು ಜನರನ್ನು ನೀನು ಹೀಗೆ ಕೊಂದ್ರೆ ನಿನಗೆ ಇದು ಸಿಗ್ತದೆ. ಮನುಷ್ಯನಿಗೆ ಮನುಷ್ಯನಾಗೆ ಬದುಕಲಿಕ್ಕೆ ಗೊತ್ತಿರ್ಬೇಕಂತಲ್ವ, ಅದನ್ನೇ ಅವ್ರು ಹೇಳಿದ್ರು. ನಾನು ಹಾಗೆ ಹೇಳಿದ್ದು, ನಿತ್ಯದ ದಾರಿಯೇ ಸತ್ಯದ ದಾರಿ. ಇಷ್ಟು ಬೋಧ ಮಾತ್ರ ಹೆಚ್ಚಿನವರಿಗೆ ಆಗುದಿಲ್ಲ. ಏನೇನೋ ಹುಚ್ಚುಚ್ಚು ಮಾಡ್ತಾರೆ ಇಲ್ಲಿ ಸ್ನೇಹಿತರೆ. ಹಾಗಾಗಿ ಈ ಒಳಲಂಬೆಯವರು ನನ್ನ ಅಭಿಪ್ರಾಯದಲ್ಲಿ ಒಂದು 20 ವರ್ಷ ಕಡೇ ಪಕ್ಷ ಗುಹೆಯಲ್ಲಿದ್ದು ಅವರ ಕೆಲವು ಆತ್ಮಚರಿತ್ರೆಯ ವಿಚಾರವನ್ನು ಸಹ ಹೇಳ್ತಾರೆ. ಗುಹೆ ಅಂದ್ರೆ ನಾನು ಯಾವುದೇ ಹಿಮಾಲಯದ ಗುಹೆ ಅದು ಇದು ಹೇಳುದಲ್ಲ. ಗುಹೆ ಅಂತ ಹೇಳೋದಕ್ಕೆ ಇನ್ನೊಂದು ಅರ್ಥ ಉಂಟು, ಗುಹ್ಯ ಅಂತಲ್ವ ಸರ್? ಅಂತರಂಗ. ಹೌದು. ಯಾಕಂದ್ರೆ ಕೇವಲ ಗೂಗಲ್ ಇಂಟರ್ನೆಟ್ ನಲ್ಲಿ ಪಿತ್ತುಗುಂಡಿ ಮಾಡಿ ಸರ್ಚ್ ಮಾಡಿ ಈ ರೀತಿಯ ಪುಸ್ತಕವನ್ನು ಬರೀಲಿಕ್ಕೆ ಸಾಧ್ಯ. ಇದರಲ್ಲಿ ಇರುವಂತಹ ವಿಚಾರಗಳ ಮಟ್ಟಿಗೆ ತಿಳಿದಂತಹ ಜ್ಞಾನಿಗಳು, ನನ್ನಾಗೆ ಬಾಯಿ ಬಡಾಯಿ ಬಿಡುವವರಲ್ಲ, ತಿಳಿದಂತಹ ಜ್ಞಾನಿಗಳಿಗೆ ಕಡೇ ಪಕ್ಷ 10 ಸಂಪುಟ ಬರೆಯುವಷ್ಟು ಇದರಲ್ಲಿ ಕಸು. ಇದೆಲ್ಲ ಕೇವಲ ಗೂಗಲ್ನಲ್ಲಿ ಸರ್ಚ್ ಮಾಡಿ ಏನು ಸಿಗುವಂಥದ್ದಲ್ಲ. ಅದು ಅವರಿಗೆ ಏನೋ ಒಂದು ಅಪೌರುಷವ, ದೃಷ್ಟಾರವ ಅವರಿಗೆ ಗೋಚರಿಸಿದ್ದ ಆ ರೀತಿ ಆಗಿದೆ. ಕಬೀರ್ ದಾಸರಲ್ಲಿ ಸಹ ಒಬ್ರು ಕೇಳಿದಂತೆ, ಅಲ್ಲ ಮರೆ ನೀನು ಮನೆಯಲ್ಲಿ ಇರುದು, ನಿನ್ಗೆ ಇದೆಲ್ಲ ಹೇಗೆ ಗೊತ್ತಾಗ್ತದೆ, ಎಂತ ಪುಸ್ತಕ ಓದುದಿಲ್ಲ ಅಂತ ಕೇಳಿದಂತೆ. ಅದಾಗ ಕಬೀರ್ ದಾಸ ಹೇಳಿದಂತೆ, ಅದು ನಾನು ಆ ಒಂದು ಕಾಲ್ ಮೇಲೆ ಮಾಡಿ ಕೂತೀಗೆ ನೋಡುವಾಗ ಒಂದು ಮಾವಿನ ಮರದ ಎಲೆಯಲ್ಲಿ ನರದಾಗೆಲ್ಲ ಉಂಟಲ್ಲ, ಅದರಲ್ಲಿಯೇ ನನಗೆ ಪುಸ್ತಕದಲ್ಲಿ ಬರೆದ ದೊಡ್ಡ ದೊಡ್ಡ ವಿಷಯ ಎಲ್ಲ ಕಾಣ್ತದೆ ಅಂತ.